ಮೊದಲ ಮೆಸೇಜ್ ಅಥವಾ ಫೋನ್ ಕಾಲ್ ನೆನಪಿದ್ಯಾ? ತುಂಬಾ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ಇಬ್ರು. ಯಾರು ಹೆಚ್ಚು ರೊಮ್ಯಾಂಟಿಕ್? ಫಸ್ಟ್ ಟೈಮ್ ಐ ಲವ್ ಯು ಅಂತ ಯಾರು ಹೇಳಿದ್ರು? ಹುಡುಗರಿಗೆ ಕೆಲವು ಹುಡುಗರು ತಾಳಿ ಕಟ್ಟಬೇಕಾದ್ರೆ ಅವ್ರ ಕೈ ನಡುಗತ್ತೆ ಅಂತ ಹೇಳದ್ ಕೇಳಿದೀನಿ. ನಿಮ್ಗೆ ಏನಾದ್ರು ಹಂಗಾಯ್ತಾ? ಏನೂ ಆಗಿಲ್ಲ. ಜೋಶಲ್ಲಿ 3 ಗಂಟೆ ಹಾಕಿದ್ರಿ ತಾನೆ? ಮೂರೇ. ಜೋಶಲ್ಲಿ ಇನ್ನೊಂದು 4-5 ಗಂಟೆ ನಗ್ನಗ್ತಾ ಹಾಕಿದ್ರು ಖುಷಿಯಾಗೆ. ಬಟ್ ಇವ್ರಿಗೆ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಹಾಕ್ಬೇಕಾದ್ರೆ ಕೈ ನಡುತ್ತಿತ್ತು. ಅದ್ಯಾಕೆ? ಸ್ವಲ್ಪ ಫಸ್ಟ್ ಮೂಮೆಂಟ್ ಅಲ್ವಾ? ಅವಾಗ ಎಂಗೇಜ್ಮೆಂಟ್ ಅಲ್ಲಿ ಆಕ್ಚುಲಿ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಎಲ್ಲರಿಗೂ ನಾನೇ ಕೊರಿಯೋಗ್ರಾಫ್ ಎಲ್ಲ ಮಾಡಿದ್ದೆ. ಅದೆಲ್ಲ ಮಾಡಿ ಒಂಥರ ಅವಾಗ ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ತಿದ್ರು ಜನರು ಮುಂದೆ. ಅವಾಗ ಸ್ವಲ್ಪ ನರ್ವಸ್ ಇದ್ರು. ನಾನು ಅವ್ರ ಕೈನ ಯಾಕೆ ನಡುಕ್ತಿದ್ದೀರ ಅಂತ ಹಿಂಗೆ ಇಟ್ಕೊಂಡು ರಿಂಗ್ ಹಾಕ್ದೆ, ಗಟ್ಟಿಯ ಕೈ ಹಿಡ್ಕೊಂಡು. ಬಟ್ ಮದ್ವೆಲಿ ಫುಲ್ ಆಪೋಸಿಟ್. ಅಷ್ಟೊತ್ತಿಗೆ ಫುಲ್ ಐ ಥಿಂಕ್ ಹಿ ವಾಸ್ ಹ್ಯಾಬಿಚುಯೇಟೆಡ್, ಫುಲ್ ಆರಾಮಾಗಿದ್ರು. ಆ ಥರ ಏನಿಲ್ಲ, ನಾನು ಆರಾಮಾಗಿದ್ದೆ ಎಲ್ಲೂ ನಮಗೆ. ಬಟ್ ಏನಂದ್ರೆ ನಮ್ಮ ಮಂತ್ರಗಳಿರುತ್ತಲ್ಲ, ಈ ಅಂತರ್ಪಟ ಟೈಮಲ್ಲಿ ಕೆಲವೊಂದು ಸಾವಧಾನ ಮಂತ್ರಗಳಂತ ಹೇಳ್ತಾರೆ. ಆ ಒಂದು ಕ್ಷಣದಲ್ಲಿ ಇಬ್ರಿಗೂ ತುಂಬಾನೇ ಆ ಡಿವೈನ್ ಫೀಲಿಂಗ್ ಬಂದಿದ್ದು ಮ್ಯಾಕ್ಸಿಮಮ್ ಅಂದ್ರೆ ಥ್ರೂ ಔಟ್ ಮದುವೆ ಶಾಸ್ತ್ರಗಳಲ್ಲಿ. ಆ ಒಂದು ಕ್ಷಣದಲ್ಲಿ ಅವಾಗ ನಿಮ್ಗೆ ಅನ್ಸುತ್ತೆ ಓಕೆ ಏನೋ ಸ್ಪೆಷಲ್ ಆಗಿ ಆಗ್ತಾ ಇದೆ, ಜೀರಿಗೆ ಬೆಲ್ಲ ಅಂತಾನು ಅಂತಾರ, ಅಂತರ್ಪಟ ಅಥವಾ ಜೀರಿಗೆ ಬೆಲ್ಲ ಏನೇನೋ ಹೇಳ್ತಾರೆ. ಅದೇ ಎದುರು ಮುಖಾಮುಖಿ ಆಗ್ತಾರಲ್ಲ ಅದಕ್ಕೂ ಮುಂಚೆ. ಆವಾಗ ಮಂತ್ರ ಜೋರಾಗಿ ಮಂತ್ರ ಘೋಷಣೆ ಆಗುತ್ತೆ, ಫುಲ್ಲು ಗೂಸ್ ಬಂಪ್ಸ್ ಬರುತ್ತೆ ಅವಾಗ. ಆ್ಯಂಡ್ ಅವಾಗ ನಿಜವಾಗ್ಲೂ ಏನೋ ದೈವ ಶಕ್ತಿಗಳು ನಮ್ಮನ್ನ ಬ್ಲೆಸ್ ಮಾಡ್ತಿದೆ ಅನ್ನೋ ಫೀಲಿಂಗ್ ಬರೋದೇ ಅವಾಗ ಇಬ್ರಿಗೂ ಒಂಚೂರು ಒಂಥರ ಹಿಂಗಾಗಿತ್ತಷ್ಟೆ. ಇತ್ತೀಚೆಗೆ ಒಂದು ಪೋಸ್ಟ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಮದುವೆ ಅಂತೆಲ್ಲ ಬಂದಾಗ ಇವಾಗ ಏನಿದ್ರು ಫೋಟೋಗಳು ವಿಡಿಯೋಗಳದ್ದೇ ಹಾವಳಿ. ಅಂದ್ರೆ ಈ ತರ ರೀಲ್ಸ್ ಮಾಡೋದು ಅಥವಾ ಈ ತರ ಫೋಟೋಸ್ ತಗೋಬೇಕು ಅಂತ ಒಂದಷ್ಟು ಡ್ರೀಮ್ ಇರುತ್ತೆ. ಅಂಡ್ ಫೋಟೋಗ್ರಾಫರ್ಸು ಈ ಮೂಮೆಂಟ್ ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ರೆಡಿ ಆಗಿರ್ತಾರೆ. ಈ ಒಂದು ಸಂಭ್ರಮ ಏನಿದೆ ಈ ಅಬ್ಬರದಲ್ಲಿ ನಮಗೆ ಒಂದ್ಸಲ ಅಥವಾ ನಮ್ಗೆ ನಮ್ಮ ಕೆಲಸಗಳನ್ನ ಮಾಡಕ್ ಆಗಲ್ಲ ಅಂತ ಪುರೋಹಿತರು ಬ್ಲೇಮ್ ಮಾಡಿದ್ದಾರೆ ಅಥವಾ ಬ್ಲೇಮ್ ಮಾಡ್ತಿದ್ದಾರೆ ಅಂತ ಕೆಲವರು ಹೇಳಿದ್ದುಂಟು. ಅಂದ್ರೆ ಒಂದಷ್ಟು ಶಾಸ್ತ್ರಗಳಿರುತ್ತೆ, ಒಂದಷ್ಟು ಸಂಪ್ರದಾಯಗಳಿರುತ್ತೆ. ಬಟ್ ಇಲ್ಲಿ ಫೋಟೋಸು ಅಥವಾ ಇನ್ನೊಂದೇನೋ ಇದೇ ಅಬ್ಬರ ಜಾಸ್ತಿ ಆಗಿದೆ. ಈಗ ಸಂಗೀತ, ಮೆಹಂದಿ ಅಂತೆಲ್ಲ ಮಾಡ್ತಾರೆ. ಬಟ್ ಆಕ್ಚುಯಲ್ ಆಗಿ ಏನು ಶಾಸ್ತ್ರಗಳನ್ನ ಮಾಡ್ಬೇಕು ಅದನ್ನ ಮಾಡಲ್ಲ. ಅಥವಾ ಈಗ ಇನ್ನೂ ಕೆಲವೊಂದು ಕಡೆ ಈ ಗಟ್ಟಿ ಮೇಳ ಎಲ್ಲ ತರ್ಸಲ್ವಂತೆ ಮದ್ವೆಲಿ. ಬೇರೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿರ್ತಾರೆ, ಗಟ್ಟಿ ಮೇಳ ತರ್ಸಲ್ಲ. ಅಥವಾ ಒಂದಷ್ಟು ವೇದ ಗೋಷ್ಠಿಗಳೆಲ್ಲ ಆಗ್ಬೇಕಲ್ಲ ಮದ್ವೆಲಿ, ಅದೆಲ್ಲ ಆಗಲ್ಲ ಅಂತ ಕೂಡ ಹೇಳ್ತಾರೆ. ನೀವ್ ಈ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ರಿ? ಆಕ್ಚುಲಿ ಸಂಜನಾ ಅವರು ಬೆಳಗ್ಗೆ 2:15 ಎದ್ದು ರೆಡಿಯಾಗಿ ನಮ್ಮ ಏನು ಶಾಸ್ತ್ರಗಳಿದೆ ಅದೆಲ್ಲ ಪ್ರಾಬ್ಲಿ ಅರೌಂಡ್ 7 o'clock ಶುರು ಆಗ್ಬೇಕಿತ್ತು. ಸೊ ಅದಕ್ಕಿಂತ ಮುಂಚಿತವಾಗಿ ಅವ್ರು ರೆಡಿಯಾಗಿ ನಾನು ರೆಡಿಯಾಗಿ ಸೊ ನಮ್ಮ ಏನು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಏನು ಒತ್ತು ಕೊಡಬೇಕು ಅದಕ್ಕೂ ಒತ್ತು ಕೊಟ್ಟು ಯಾವುದೇ ಶಾಸ್ತ್ರಗಳಲ್ಲೂ ಏನು ತೊಂದರೆ ಆಗ್ದಂಗೆ ಸುಲಲಿತವಾಗಿ ತುಂಬಾ ಚೆನ್ನಾಗಿನೇ ಯಾವುದು ಮಿಸ್ ಮಾಡ್ದಂಗೆನೆ ಎಲ್ಲಾ ಶಾಸ್ತ್ರೋಕ್ತವಾಗಿ ಏನಾಗಬೇಕು ಅದು ಆಯ್ತು. ಪ್ಲಸ್ ನಮ್ಗೇನು ಔಟ್ಪುಟ್ ವಿಡಿಯೋ ಫೋಟೋ ಎಲ್ಲ ನಥಿಂಗ್ ಟು ಕಂಪ್ಲೇಂಟ್ ಎಲ್ಲ ಅದ್ರ ತಕ್ಕಂತೆ ನಡೀತು. ಅಂಡ್ ಇದಕ್ಕೂ ಮುಂಚೆ ನಾವೆಲ್ಲ ಕರೆಕ್ಟಾಗಿ ಅದೊಂದು ಪ್ಲಾನ್ ಮಾಡಿದ್ವಿ. ಅಂದ್ರೂ ಕೆಲವೊಂದ್ಸಲ ನಾವು ಪ್ಲಾನ್ ಮಾಡ್ದಂಗೆ ಎಲ್ಲ ನಡೆಯಲ್ಲ ಮದ್ವೆಲಿ. ಎಷ್ಟೋ ನಮ್ ಕೈ ಮೀರ್ ಹೋಗುತ್ತೆ. ಬಟ್ ಅವಾಗ ಆ ಕ್ಷಣದಲ್ಲಿ ನಮ್ಗೆ ಗೊತ್ತಿರ್ಬೇಕು ಏನ್ ಪ್ರಯಾರಿಟಿ ಅಂತ. ಫೋಟೋಗ್ರಫಿ ವಿಡಿಯೋಗ್ರಫಿ ಸ್ವಲ್ಪ ಮಿಸ್ ಆದ್ರೂ ಪರವಾಗಿಲ್ಲ, ಅಲ್ಲಿ ಬಂದಿರೋದೇ ಎಲ್ಲ ಮದ್ವೆ ಶಾಸ್ತ್ರೋಕ್ತವಾಗಿ ನಡಿಬೇಕಂತ ಮುಹೂರ್ತ ಅದೆಲ್ಲ ತಲೆಯಲ್ಲಿ ಇಡ್ಕೊಂಡು ಕೆಲವೊಂದು ಮಾಡೋದಿರುತ್ತೆ ನಾವು. ಸೊ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತಿದ್ದೆ ಅದಕ್ಕೆ. ಬಟ್ ಇಲ್ಲೂ ಮಿಸ್ ಆಗ್ಬಾರ್ದು, ಬಿಕಾಸ್ ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್, ಅದು ಕ್ಯಾಪ್ಚರ್ ಆಗ್ಲೇಬೇಕು. ಅವ್ರಿಗೂ ಟೈಮ್ ಕೊಡ್ಲಿಲ್ಲ ಅಂದ್ರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗೂ ಬೇಜಾರಾಗತ್ತೆ. ಅದನ್ನೆಲ್ಲ ತಲೆಯಲ್ಲಿ ಇಡ್ಕೊಂಡು ನಾವು ಅದಕ್ಕೂ ಟೈಮ್ ಕೊಟ್ಟಿದ್ವಿ. ಅದಕ್ಕೆ ಇಬ್ರು ತುಂಬಾ ಬೇಗ ರೆಡಿ ಆಗಿದ್ವಿ. ಇದೆಲ್ಲ ಮುಂಚೆನೆ ಎಲ್ಲಾರ ಜೊತೆ ಮಾತಾಡ್ಕೊಂಡು ಕೋಆರ್ಡಿನೇಟ್ ಮಾಡಿದ್ವಿ. ದೇವ್ರ ದಯಿಂದ ಅಲ್ಲೇನು ನಮ್ಗೇನು ಸಮಸ್ಯೆ ಆಗ್ಲಿಲ್ಲ, ಎಲ್ಲ ಚೆನ್ನಾಗಿ ನಡೀತು. ಓಕೆ, ನಿಮ್ ಮದ್ವೆ ವಿಡಿಯೋ ನೋಡಿದಾಗ ಭಾಸ್ಕರ್ ರಾವ್ ಅವರು ಬಂದಿರೋದೆಲ್ಲ ನೋಡ್ದೆ, ಆ ಬಗ್ಗೆ ಹೇಳ್ಬೋದಾ? ಮೋಕ್ಷಿತಾ ಪೈ ಅವರು ನಿಮ್ಮ ರಿಲೇಟಿವಾ ಅಥವಾ ನಿಮ್ಮ ಫ್ರೆಂಡಾ ಅಂತ ಒಂದಷ್ಟು ಜನರಿಗೆ ಡೌಟ್ ಎಲ್ಲ ಇದೆ. ಇಲ್ಲ ಅವ್ರು ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಇಂಡಸ್ಟ್ರಿಲಿ. ನಾನು ತುಂಬಾ ಸೆಲೆಕ್ಟಿವ್ ಆಗಿ ಕರೆದಿದ್ದೆ. ನಂಗಂದ್ರೆ ತುಂಬಾ ನಿಜವಾಗ್ಲೂ ಹತ್ರವಾಗಿದ್ದು ಯಾರು ರಿಯಲ್ ವೆಲ್ ವಿಷರ್ಸ್ ಯಾರಿದ್ದಾರೆ ನನಗೆ. ಅಂಡ್ ನನಗೆ ಈ ಆಕ್ಟಿಂಗ್ ಜರ್ನಿಲಿ ಯಾರ್ಯಾರು ಮೋಟಿವೇಶನ್ ಕೊಟ್ಟಿದ್ದಾರೆ ಅಥವಾ ನನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಎನ್ಕರೇಜ್ ಮಾಡಿದ್ದಾರೆ ಅಂಥವ್ರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಇನ್ವಿಟೇಷನ್ ಕೊಟ್ಟಿದ್ದು. ಅದರಲ್ಲಿ ಮೋಕ್ಷಿತಾ ಪೈ ಅವರೊಬ್ರು ಆ್ಯಂಡ್ ಸುಮಾರು ಜನ ಬೇರೆಯವ್ರನ್ನೂ ಕರೆದಿದ್ದೆ. ಕೆಲವ್ರು ಬಂದರು, ಕೆಲವರು ಅವರ ಬ್ಯುಸಿ ಸ್ಕೆಡ್ಯೂಲಿಂದ ಬರೋಕ್ಕಾಗಲಿಲ್ಲ. ಸೊ ಭಾಸ್ಕರ್ ರಾವ್ ಸರ್ ಜೊತೆ ನಾನು ಇಂಟರ್ವ್ಯೂನು ಮಾಡಿದ್ದೆ, ಪಾಡ್ಕಾಸ್ಟ್ ಥರ ಮಾಡಿದ್ದೆ. ಅವಾಗಿಂದ ಅವ್ರು ನಂಗೆ ಪರಿಚಯ. ಆ್ಯಂಡ್ ಏನೇ ಇದ್ದರೂ ನಾನು ಎಕ್ಸಾಮ್ ಪ್ರಿಪ್ರೇಷನ್ಸು ಮತ್ತು ಅವರು ಫೀಲ್ಡ್ ರಿಲೇಟೆಡ್ ಏನೇ ಇದ್ದರೂ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಸೊ ಅವ್ರನ್ನೂ ಇನ್ವೈಟ್ ಮಾಡಿದಾಗ ಅವರು ಖಂಡಿತ
ಬರ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ಬಂದರು ಕೂಡ ಅವರು. ತುಂಬ ಖುಷಿ ಆಯಿತು ಅವತ್ತು ಅವ್ರು ಬಂದಿದ್ದು. ಅವ್ರಿಗೆ ಮತ್ತೆ ಯಾವುದೋ ಬೇರೆ ಚೀಫ್ ಗೆಸ್ಟ್ ಆಗಿ ಹೋಗೋದಿತ್ತು ಬೇರೆ ಇವೆಂಟ್ಗೆ, ಅಂದರೂ ಮಿಸ್ ಮಾಡಲಿಲ್ಲ, ಬಂದು ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಆಶೀರ್ವಾದ ಮಾಡಿ ಹೋದರು. ಆ್ಯಂಡ್ ಮೋಕ್ಷಿತಾ ಅವರಿದ್ದರು, ತುಂಬ ಖುಷಿ ಆಯಿತು. ಮೋಕ್ಷಿತಾ ಜೊತೆ ಗಗನ್ದೀಪು ಬಂದಿದ್ದ, ನನ್ನ ತಮ್ಮನ ರೋಲ್ ಮಾಡ್ತಾನಲ್ಲ ಇದರಲ್ಲಿ, ತಮ್ಮ ಅಲ್ಲ ಏನು ಮೈದ್ನನ್ ರೋಲ್ ಗಂಧದ ಗುಡಿಲಿ. ಸೊ ಅಲ್ಲೂ ನಮ್ಮ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗಿತ್ತು. ನನ್ನ ಅಕ್ಕ ಅಂತ ಕರ್ಕೊಂಡು ಅಕ್ಕ ತಮ್ಮನ ಥರನೇ ಇದ್ವಿ ನಾವು ಸೆಟ್ಟಲ್ಲೆಲ್ಲ. ಆ್ಯಂಡ್ ಅವನ ಜೊತೆ ಸೀನ್ಸ್ ಎಲ್ಲ ತುಂಬ ಸ್ಪೆಷಲ್ ಆಗಿತ್ತು. ಸೊ ಅವನನ್ನು ತುಂಬ ದಿನಗಳಾದ್ಮೇಲೆ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ರಿಸೆಪ್ಷನ್ ಟೈಮಲ್ಲಿ ಪುಟ್ಟಕ್ಕನ ಮಕ್ಕಳು ಟೀಮಿಂದ ಒಂದಷ್ಟು ಜನ ಬಂದರು, ಗಂಧದ ಗುಡಿ ಟೀಮಿಂದನೂ ಬಂದಿದ್ರು. ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಪುಟ್ಟಕ್ಕನ ಮಕ್ಕಳು ಆರ್ಟಿಸ್ಟ್ ಎಸ್ಪೆಷಲಿ ಕೋ ಆ್ಯಕ್ಟರ್ಸ್, ಅವ್ರನ್ನೆಲ್ಲ ತುಂಬ ತಿಂಗಳುಗಳಾದ್ಮೇಲೆ ನೋಡಿದ್ದು. ಆ್ಯಂಡ್ ಆ ಸ್ಟೇಜ್ ಮೇಲೆ ನೋಡಿದ್ನಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನ್ನೆಲ್ಲ ನೋಡಿ. ಮಂಜು ಭಾಷಿನಿ ಮ್ಯಾಮ್ ಬಂದಿದ್ರು, ನಮ್ಮ ಕೋ ಆ್ಯಕ್ಟರ್ ಬಂದಿದ್ರು, ಧನುಷು, ಆಮೇಲೆ ಶಿಲ್ಪ, ಅಕ್ಷರ ಎಲ್ಲ ನನ್ನ ಅಕ್ಕ ತಂಗಿ ರೋಲ್ ಮಾಡಿದವರು. ಆ್ಯಂಡ್ ಇನ್ನೂ ಸುಮಾರು ಜನ ಬಂದಿದ್ರು, ಎಲ್ಲ ಇಂಪಾರ್ಟೆಂಟ್ ಪೀಪಲ್ ಯಾರ್ಯಾರಿದ್ರು ಅವರೆಲ್ಲ ಬಂದಿದ್ರು. ನಮ್ಮ ಡೈರೆಕ್ಟರ್ ಬಂದಿದ್ದು ಮಹೇಶ್ ಸಾರಂಗ್ ಸರ್ ಅಂತ, ಅವರೇ ಎಲ್ಲ 1000 ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಪುಟ್ಟಕ್ಕನ ಮಕ್ಕಳು. ಅವ್ರು ಯಾವಾಗಲೂ ಅಲ್ಲಿ ಸೆಟ್ಟಲ್ಲಿ ನನಗೆ ಡಾಕ್ಟರ್ ಅಂತ ಹೆಸರಿಟ್ಬಿಟ್ಟಿದ್ರು ಪುಟ್ಟಕ್ಕನ ಮಕ್ಕಳು ಸೆಟ್ಟಲ್ಲಿ. ಬಿಕಾಸ್ ನನ್ನ ಹತ್ರ ಒಂದು ಪೋರ್ಟಬಲ್ ಮೆಡಿಕಲ್ ಸ್ಟೋರ್ ಇತ್ತು. ಯಾರಿಗೆ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ನನ್ನ ಹತ್ರ ಬರ್ತಿದ್ರು, ಮ್ಯಾಮ್ ಹಿಂಗಾಗಿದೆ, ಏನಿದೆ ಮೆಡಿಸಿನ್ ನಿಮ್ಮ ಹತ್ರ ಅಂತ. ಆ್ಯಂಡ್ ಏನೇ ಮೆಡಿಕಲ್ ಅಡ್ವೈಸ್ ಇದ್ರು ನನ್ನಿಂದ ತಗೋತಿದ್ರು. ಡೆಸ್ಟಿನಿ ಪ್ಲಾನ್ ಮಾಡಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ಫಸ್ಟ್ ನಾನು ಇನ್ವಿಟೇಷನ್ ಕೊಟ್ಟು ಅವ್ರಿಗೆ ಡೈರೆಕ್ಟರ್ಸ್ ಅನ್ನ ಕರೆದಾಗ ಅವ್ರು ಅದೇ ಹೇಳಿದ್ರು, ಐ ಆಮ್ ಈಗರ್ಲಿ ವೇಟಿಂಗ್ ಟು ಮೀಟ್ ಹಿಮ್ ಅಂತ. ಬಿಕಾಸ್ ನಾನು ಡಾಕ್ಟರ್ನ ಮದುವೆ ಆಗ್ತಿರೋದು ಇಟ್ಸ್ ಅ ಸರ್ಪ್ರೈಸ್ ಅವ್ರಿಗೂನು. ಆ್ಯಂಡ್ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು. ಆ್ಯಂಡ್ ನನ್ನ ಇಬ್ರು ಕೋ ಆ್ಯಕ್ಟರ್ಸು ಬಂದಿದ್ರು, ಭವಿಷು ಬಂದಿದ್ರು ಇಲ್ಲಿ ಗಂಧದ ಗುಡಿ ಕೋ ಆ್ಯಕ್ಟರು. ಸೊ ತುಂಬ ಖುಷಿ ಆಯ್ತು ನನಗೆ. ಎಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನನ್ನ ಇಂಪಾರ್ಟೆಂಟ್ ಡೇಗೆ ಟೈಮ್ ಮಾಡಿಕೊಂಡು ಬಂದಿದ್ರಲ್ಲ ಅಂತ. ನಮ್ಮ ಮಾವನ್ ಕ್ಯಾರೆಕ್ಟರ್ ಮಾಡೋರು ಕರಿ ಸುಬ್ಬು ಸರ್ ಬಂದಿದ್ರು, ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ರು ರೇಣು ಶಿಕಾರಿ ಮ್ಯಾಮ್ ಬಂದಿದ್ರು, ಆಮೇಲೆ ಜಯಂತ್ ಬಂದಿದ್ರು ಕಂಠೀರವ ಕ್ಯಾರೆಕ್ಟರ್ ಮಾಡಿದವರು. ಎಲ್ಲರ ಜೊತೆ ಒಂದು ಯುನೀಕ್ ಬಾಂಡ್ ಇದೆ ನಂದು. ಸೊ ಅದನ್ನ ಒಂಥರ ಸೆಲೆಬ್ರೇಟ್ ಮಾಡೋದಕ್ಕೆ ಅವರು ಇದ್ರು. ಅದೇ ನನಗೆ ಒಂದು ದೊಡ್ಡ ಖುಷಿ, ತುಂಬ ಚೆನ್ನಾಗಿ ಅನಿಸ್ತು. ಈಗ ಮದ್ವೆ ಅಂತ ಅಂದ ಕೂಡಲೇ ಒಂದಲ್ಲ ಒಂದು ತಮಾಷೆ ಪ್ರಸಂಗ ನಡೆಯುತ್ತೆ ಅಂತ ನಾನು ಕೇಳಿದ್ದೀನಿ. ನಿಮ್ಮ ಮದ್ವೆಲೂ ಏನಾದ್ರೂ ಒಂದು ಹಾಸ್ಯ ತಮಾಷೆ ಪ್ರಸಂಗ ಅಂತದ್ದು ನಡೀತಾ? ಏನಾಯ್ತು ಅಂದ್ರೆ, ಎಲ್ಲಾ ಶಾಸ್ತ್ರದಕ್ಕೆಲ್ಲ ನಾವು ರೆಡಿ ಇದ್ವಿ, ಅಂದ್ರೆ ಇದೆಲ್ಲ ಆಗುತ್ತೆ ಅಂತ. ಬಟ್ ಸಡನ್ ಆಗಿ ಪುರೋಹಿತರು ನನ್ಗೆ ಒಂದು ರೋಸ್ ಕೊಟ್ಬಿಟ್ಟು ತಾಳಿ ಕಟ್ಟಕ್ಕಿಂತ ಮುಂಚೆ ಎಲ್ಲರ ಸಮ್ಮುಖದಲ್ಲಿ ಏನಾರ ಹೇಳ್ಬಿಟ್ಟು ಕೊಡ್ಬೇಕು ಅಂತ ಕೊಡ್ತಿದ್ದಾರೆ. ಪ್ರಿಪೇರೇ ಇಲ್ಲ, ಹಿಂಗೂ ಆಗತ್ತಾ ಅಂತ ನಾವು ನಮ್ ಪುರೋಹಿತರು ತುಂಬಾ ಚೆನ್ನಾಗಿದ್ರಪ್ಪ, ಫುಲ್ ಅಪ್ಗ್ರೇಡೆಡ್ ಪುರೋಹಿತರು. ಈಗ ಎಲ್ಲರ ಮದ್ವೆಗೂ ಅದೇ ಪುರೋಹಿತರನ್ನ ಕರ್ಸ್ಬೇಕೀಗ. ಖಂಡಿತವಾಗ್ಲೂ ಕರ್ಸಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಹೌದೌದು. ಸ್ವಲ್ಪ ಅಲ್ಲಿ ಏನೇನು ಕೆಲವುದೆಲ್ಲ ಶಾಸ್ತ್ರಗಳಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಿ ತುಂಬಾ ಚೆನ್ನಾಗಿ ಅದ್ ನಾವ್ ಹೇಳಲೇಬೇಕು ನಮ್ಮ ಮೂಲಕ. ದಯವಿಟ್ಟು ಈ ಪಾರ್ಟ್ನ ಇಡಿ ನೀವು. ಬಿಕಾಸ್ ಏನಾಗತ್ತೆ ಅಂದ್ರೆ, ಒಂದ್ ಮದ್ವೆ ಅಂದಾಗ ನಾವು ತುಂಬಾ ಶತಮಾನಗಳಿಂದ ನಡ್ಕೊಂಡು ಬಂದಿರೋದೇನಂದ್ರೆ, ಹೆಣ್ಮಕ್ಳು ಮದ್ವೆ ಅಂದಾಗ ಎಲ್ಲ ಬಿಟ್ಟು ಅಪ್ಪ ಅಮ್ಮ ಹೆಣ್ಮಕ್ಳನ್ನ ದಾನ ಮಾಡ್ಬಿಡ್ತಾರೆ ಅಂತ, ಕನ್ಯಾದಾನ ಅಂತ ಎಲ್ಲ ಶಬ್ದಗಳು ಬಳಸಿ ಶಾಸ್ತ್ರಗಳು ಮಾಡ್ತಾರೆ. ಅದು ಬಿಟ್ಟು ಯಾವಾಗಲೂ ಅದೊಂದು ಇದ್ದೇ ಇರುತ್ತೆ, ಗಂಡಿನ ಕಡೆ ಒಂಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇದನ್ನೆಲ್ಲ ನಾವು ನಮ್ಮ ಮದುವೆ ಮೂಲಕ ಕ್ಲಿಯರ್ ಮಾಡೋದಿತ್ತು. ಹಾಗಾಗಿ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ನಾವು ಮಾಡಿಸ್ಬೇಕಾದ್ರೆ ಅಲ್ಲಲ್ಲೇ ನಮ್ಮ ಆಚಾರ್ಯರು ಕ್ಲಾರಿಫಿಕೇಶನ್ ಕೊಟ್ಟರು. ಕನ್ಯಾದಾನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಕನ್ಯಾದಾನ ಅಲ್ಲ, ಅದು ಕನ್ಯಾ ಆದಾನ ಅಂತ. ಇಬ್ರು ಕಡೆಯಿಂದನೂ ಸ್ವೀಕರಿಸ್ಬೇಕದು. ಕನ್ಯಾನ ಕೊಡ್ತಿರೋದು ಯಾರು ಕೊಟ್ಬಿಟ್ಟು ಕೈ ತೊಳ್ಕೊತಿಲ್ಲ, ಬಟ್ ಇನ್ಫ್ಯಾಕ್ಟ್ ನೀವು ಇನ್ನೊಂದು ಮಗಳನ್ನ ಸ್ವೀಕರಿಸ್ಕೊತಿದ್ದೀರಾ ನಿಮ್ಮ ಮನೆಗೆ, ಹಾಗೆ ಅವರು ಮಗನ ಸ್ವೀಕರಿಸ್ಕೊತಿದ್ದಾರೆ. ಸೊ ಅದು ಒಂದು ಈಕ್ವಲ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಈ ಥರ ನಾವು ಕೆಲವೊಂದು ಸುಮ್ಮನೆ ನಡ್ಕೊಂಡು ಬಂದಿದೆ ಅಂತ ಬ್ಲೈಂಡಾಗಿ ನಾವು ಅದನ್ನೇ ಮುಂದೆ ತೊಗೊಂಡು ಹೋಗೋದಲ್ಲ. ಎಲ್ಲರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು. ಸೊ ಆ ರೀತಿ ನಾವು ಕೆಲವೊಂದೆಲ್ಲ ಈಕ್ವಲ್ ಆಗಿರಲಿ ಅನ್ನೋ ಥರ ನಾವು ಶಾಸ್ತ್ರಗಳನ್ನೆಲ್ಲ ನಡೆಸೋ ಥರ ಅವ್ರಿಗೆ ಹೇಳಿದ್ವಿ ಮುಂಚೆನೇ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಅದೇ ಥರ ನಡೆಸ್ಕೊಟ್ರು. ಸೊ ಇದೆಲ್ಲ ಸ್ವಲ್ಪ ಚೇಂಜಸ್ ನಾವು ನಮ್ಮ ಮದುವೆಲಿ ಮಾಡಿದ್ದು. ಬಟ್ ಇದಕ್ಕೂ ಮುಂಚೆ ಏನು ವಿಷಯ ಇತ್ತು, ಏನೋ ಹೇಳ್ತೀನಿ, ಫನ್ನಿ ಮೂಮೆಂಟ್ಸ್. ಹಾಂ, ಸೊ
ಇದೊಂದು ರೋಸ್ ಕೊಟ್ಬಿಟ್ಟು ಫಸ್ಟ್ ಪರ್ಮಿಷನ್ ಕೇಳಿ ನಿಮ್ಮ ಹೆಂಡತಿನ ತಾಳಿ ಕಟ್ಬೋದಾ ಅಂತ ಅವ್ರು ಪ್ರಪೋಸ್ ಮಾಡಿ ಆಮೇಲೆ ತಾಳಿ ಕಟ್ಟೋಣ ಅಂತ ಅವರು. ಸೊ ಆ ಕ್ಷಣದಲ್ಲಿ ಇವ್ರು ಏನ್ ಹೇಳ್ತಾರಪ್ಪ ಅಂತ ನನಗೆ, ಬಟ್ ಇವ್ರು ಫುಲ್ ದೊಡ್ಡ ಸ್ಪೀಚ್ ಕೊಟ್ಬಿಟ್ರು. ತುಂಬಾ ಚೆನ್ನಾಗಿದೆ. ಅದನ್ನ ನಾನು ಅದು ನಮ್ಮ ವಿಡಿಯೋದಲ್ಲೂ ಬಂದಿದೆ, ಮದ್ವೆ ವಿಡಿಯೋದಲ್ಲಿ ಅವ್ರು ರೋಸ್ ಕೊಟ್ಟು ಹೇಳ್ತಿರೋದು ಮಾತುಗಳು ಫುಲ್ ಲೆಂತ್ ವಿಡಿಯೋ ಒಂದು ಹಾಕಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದ್ರಲ್ಲೂ ಇದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇವರು ಎಲ್ಲರೂ ಫುಲ್ ಓ ಅಂತ. ಚೆನ್ನಾಗಿತ್ತು. ಅದೊಂದು ಫುಲ್ ಫನಿ ಮೂಮೆಂಟ್ ಇತ್ತು ಅಂಡ್ ಎಲ್ಲರೂ ನಗ್ತಾ ಇದ್ರು ಜೋರಾಗೆ. ಸೊ ಅದೊಂದು ತುಂಬಾ ಸ್ಪೆಷಲ್. ಇನ್ನೊಂದು ಹೇಳಬೇಕು ಅಂದ್ರೆ ನಮ್ಮ ಮದುವೆ ನಡೆದಿದ್ದು ಒಂದು ಸೆಂಟರ್ ಅಲ್ಲಿ, ಒಂದು ತೊಟ್ಟಿ ಮನೆಯ ಸೆಂಟರ್ ಅಲ್ಲಿ. ಸೊ ಯೂಶಲಿ ಏನಾಗುತ್ತೆ, ಮದುವೆ ನಡೀತಿರ್ಬೇಕಾದ್ರೆ ಸ್ಟೇಜ್ ಮೇಲೆ ನಡೀತಾ ಇರುತ್ತೆ, ಮಂಟಪದ ಮೇಲೆ ನಡೀತಿರುತ್ತೆ, ಯಾರಿಗೂ ಕೂಡ ಏನ್ ನಡೀತಿದೆ ಅನ್ನೋದು ಕರೆಕ್ಟಾಗಿ ಕಾಣೋದಿಲ್ಲ. ಬಟ್ ಇಲ್ಲಿ ನಮ್ಮ ಏನು ವೆನ್ಯೂ ಇತ್ತು ಅಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ, ಅಂದ್ರೆ ಎಲ್ಲರೂ ಏನೇನ್ ಆಗ್ತಿತ್ತು ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಸೊ ಅದು ಕೂಡ ಒಂದು ಇಟ್ ವಾಸ್ ಅನ್ ಆಡೆಡ್ 360 ಡಿಗ್ರಿಯಿಂದ ತುಂಬಾ ಚೆನ್ನಾಗಿತ್ತು. ಓಕೆ. ಸೊ ಆ ಸೆಲೆಕ್ಷನ್ ಮಾಡಿದ್ದು ಆ ಪರ್ಟಿಕ್ಯುಲರ್ ಇದೇ ತರನೇ ಇರಬೇಕು. ರಿಸೆಪ್ಷನ್ ಔಟ್ಡೋರು, ಮದ್ವೆ ಈ ತರ ಒಂದು ಇಂಡೋರ್ ಅಂದ್ರೆ ನಾಟ್ ಇಲ್ಲಿ ಟೋಟಲಿ ಇಂಡೋರ್, ಒಂದು ಈ ತರ ತೊಟ್ಟಿ ಮನೆ ಪ್ಲಸ್ ಈ ತರದೆಲ್ಲ ಒಂದು ಇರ್ಬೇಕಂತ ತುಂಬಾ ರಿಸರ್ಚ್ ಮಾಡಿ ಸಂಜನಾ ಅವರು ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ನಾಟ್ ಜಸ್ಟ್ ಏನೋ ಒಂದು ಸುಮ್ಮನೆ ಒಂದು ವೆಡ್ಡಿಂಗ್ ಅನ್ನೋ ತರ ಇರ್ಲಿಲ್ಲ. ಅದು ಎಲ್ಲಾ ಶಾಸ್ತ್ರಗಳಲ್ಲೂ ಒಂದು ಅರ್ಥ ಹುಡ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಮ ಆಚಾರ್ಯರು. ಯಾವ್ದು ಸುಮ್ನೆ ಹಂಗೆ ಮಾಡಿಸ್ಬೇಕಂತ ಮಾಡಿಸ್ಕೊಂಡು ಹೋಗ್ಲಿಲ್ಲ, ಎಲ್ಲದಕ್ಕೂ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ರು. ಸೊ ಅದನ್ನೆಲ್ಲ ನಾವು ಒಂದೊಂದು ಮಾತು ಫೀಲ್ ಮಾಡ್ಕೊಂಡು ವಿ ವರ್ ಇನ್ವಾಲ್ವ್ಡ್ ಇನ್ ದಟ್ ಮೊಮೆಂಟ್. ತುಂಬಾ ಖುಷಿ ಆಯ್ತು. ಓಕೆ. ಈಗ ಎಸ್ ಆರ್ ನೋ ಕ್ವಶನ್ಸ್, ಒನ್ ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೇಕು. ಮದ್ವೆ ನಂತರ ಜೀವನ ಬದಲಾಗಿದ್ಯಾ? ಡೌಟ್ ಅಲ್ಲಿ ಇದ್ದೀರಾ ಸಂಜನಾ ಅವರೇ? ನಂಗೆ ಬೋರ್ಡ್ ಕನ್ಫ್ಯೂಸ್ ಆಯ್ತು. ಓಕೆ. ಇಬ್ರು ಒಟ್ಟಿಗೆ ಅಡಿಗೆ ಎಲ್ಲ ಮಾಡ್ತೀರಾ? ಇಬ್ರು ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ಕೊಂಡು ಕೆಲಸ ಮಾಡ್ತೀರಾ? ಯಾರು ಹೆಚ್ಚು ರೊಮ್ಯಾಂಟಿಕ್? ಓಕೆ. ಸಣ್ಣ ವಿಷಯಕ್ಕೆ ಏನಾದ್ರೂ ಒಂಚೂರು ಕೋಲ್ಡ್ ವಾರ್ ಆ ತರ ಎಲ್ಲ ನಡೆದಿದ್ಯಾ? ಓ. ಜಗಳ ಒಂದ್ ವೇಳೆ ಆದ್ರೆ ಬೇಗ ಸರಿ ಮಾಡ್ಕೊಳ್ಬೇಕು ಅನ್ನೋಂತ ಮನಸ್ಥಿತಿ ಇರೋರು ಯಾರು? ಹಾಗೆ ಇಲ್ವಲ್ಲ ನಿಮ್ಮಿಬ್ರಲ್ಲಾದ್ರೂ, ಬಟ್ ಆ ಮನಸ್ಥಿತಿ ಆಗಿಲ್ಲ, ಆದ್ರೆ ಇಬ್ರಿಗೂನು ಇದೆ. ಓಕೆ. ಇಬ್ರಿಗೂ ಇದೆ. ನೀವಿಬ್ರು ಒಬ್ಬರನ್ನೊಬ್ರು ಸರ್ಪ್ರೈಸ್ ಮಾಡ್ಕೊಳ್ತೀರಾ? ಸರ್ಪ್ರೈಸ್ ಕೊಡ್ತೀರಾ? ಆಗುತ್ತೆ. ಜಾಸ್ತಿ ಇವ್ರು ಕೊಡೋದು, ಈಕ್ವಲ್. ಇಬ್ರು ಪರಸ್ಪರ ಅರ್ಥ ಮಾಡ್ಕೊಂಡಿದೀರಿ ಒಬ್ಬರನ್ನೊಬ್ಬರನ್ನು ಅಂತ ಅನ್ಸುತ್ತಾ? ಈಗ ಮದುವೆ ಆದ ನಂತರ ಹೊಸದಾಗಿ ನಾವು ಪ್ರೀತಿ ಮಾಡ್ತಿದೀವಿ ಅನ್ನೋ ಒಂದು ಮನೋಭಾವನೆ ಏನಾದ್ರು ಇದೆಯಾ? ಬಿಕಾಸ್ ಪರ್ಮಿಷನ್ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ. ಹಂಗ. ಬಟ್ ಎವ್ರಿ ಡೇ ನನ್ಗೆ ಹೊಸದಾಗೆ ಅನ್ಸುತ್ತೆ. ಬಟ್ ಏನೋ ಮದ್ವೆ ಆದ್ಮೇಲೆ ಚೇಂಜ್ ಆಯ್ತಾ ಅಂದ್ರೆ ಏನೋ ಇಟ್ ಇಸ್ ಜಾಸ್ತಿ ಆಗ್ತಾನೆ ಇದೆ ಅದು. ಬಟ್ ಡೆಫಿನೆಟ್ಲಿ ಒಂದು ನನ್ನ ಕಡೆಯಿಂದ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಸಮಾಜನೇ ಹಂಗಿರೋದ್ರಿಂದ ಸಾಮಾಜಿಕವಾಗಿ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ಮದ್ವೆ ಆದ್ಮೇಲೆ ನನಗ ಏನು ಧೈರ್ಯ ಬಂದಿದೆ ಓಡಾಡಕ್ಕೆ. ಅದು ಡೆಫಿನೆಟ್ಲಿ ಒಂಥರ ಸೆಕ್ಯೂರಿಟಿ, ಆ ಸ್ಟೆಬಿಲಿಟಿ ಎಲ್ಲ ಸಾಮಾಜಿಕವಾಗಿ ಸಿಕ್ಕೇ ಸಿಗತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ನಾವು. ಆ ರೀತಿಲಿ ಎಸ್, ನನಗೆ ಒಂಚೂರು ಚೇಂಜ್ ಅನಿಸ್ತಿದೆ. ಐ ಮೋರ್ ಈಸ್ಡ್ ಔಟ್. ಮುಂಚೆ ಆದರೆ ಫುಲ್ ಕಾಶಿಯಸ್ ಆಗಿದ್ದೆ ಓಡಾಡ್ಬೇಕಾದ್ರೆ, ಆಚೆ ಎಲ್ಲ ಜನ ಎಲ್ಲ ನೋಡಿದಾಗ ಏನು ಹೇಳೋದು ಹಂಗೆ. ಬಟ್ ಇವಾಗ ನನ್ನ ಗಂಡ ಅಂತ ಆರಾಮಾಗಿ ಹೇಳ್ಕೋಬೋದಲ್ಲ. ಸೊ ಅದು ಇದ್ದೇ ಇರತ್ತೆ. ಓಕೆ. ಫಸ್ಟ್ ಟೈಮ್ ಐ ಲವ್ ಯು ಅಂತ ಯಾರು ಹೇಳಿದ್ದು? ಯಾರು ಹೇಳಿಲ್ಲ. ಹೇಳೇ ಇಲ್ಲ, ಮದ್ವೆವರೆಗೂ ಹೇಳಿಲ್ಲ. ಅಂದ್ರೆ ಅದಾದ್ಮೇಲೆ ತುಂಬಾ ಸಲ ಹೇಳಿದೀವಿ ಇಬ್ರು. ಜಾಸ್ತಿ ಹೇಳೋದು ಯಾರು? ಆಲ್ಮೋಸ್ಟ್ ಈಕ್ವಲ್, ಬಟ್ ಒಂಚೂರು ಇವ್ರು ಜಾಸ್ತಿ. ಓಕೆ. ಮೊದಲ ಮೆಸೇಜ್ ಅಥವಾ ಫೋನ್ ಕಾಲ್ ನೆನಪಿದ್ಯಾ? ನೆನಪಿದೆ. ಏನಾದ್ರೂ ಭಯ ಆಗಿತ್ತಾ ಮಾತಾಡ್ಬೇಕಾದ್ರೆ? ತುಂಬಾ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ಇಬ್ರು. ಅಂದ್ರೆ ಫುಲ್ ಫಾರ್ಮಲ್ ಆಗಿತ್ತು ಅವಾಗ. ಇವ್ರ ಕಡೆಯಿಂದ ಇತ್ತು, ನನ್ ಕಡೆಯಿಂದ ಏನ್ ಭಯ ಇರ್ಲಿಲ್ಲ. ಸಮರ್ಥ ಅವರೇ ಚೆನ್ನಾಗಿದ್ದೀರಾ? ಸಂಜನಾ ಅವರೇ ನಾನ್ ಡಾಕ್ಟ್ರೇ ಅಂತ ಹಾಕಿದ್ದು. ಓ, ಹಾಯ್ ಡಾಕ್ಟ್ರೇ ಅಂತ. ಓಕೆ. ನಿಮ್ಮಲ್ಲಿ ಯಾರು ಸಿಕ್ಕಾಪಟ್ಟೆ ಸೋಂಬೇರಿ? ಸಿಕ್ಕಾಪಟ್ಟೆ ಸೋಂಬೇರಿ ಯಾರು ಇಲ್ಲ, ಬಟ್ ಇಬ್ರು ವಿ ಆರ್ enthusiastic to work. ಆ ತರದ್ದು ಏನು we don't find anything like that. ಬಟ್ ನಿದ್ದೆ ಅಂತ ಬಂದಾಗ ನನಗೆ ಸ್ವಲ್ಪ ನಿದ್ದೆ ಬೇಕೇ ಬೇಕು ಫಂಕ್ಷನ್ ಆಗ ಕರೆಕ್ಟ್ ಆಗಿ. ನಿದ್ದೆ ಕೆಡಲ್ಲ ಅಂತಲ್ಲ, ಬಟ್ ಐ ಕಾಂಟ್ ಫಂಕ್ಷನ್ ಪ್ರಾಪರ್ಲಿ. ಬಟ್ ಇವ್ರು ಹೆಂಗಂದ್ರೆ 2-3 ಅವರ್ ನಿದ್ದೆಲೂ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ.
ಓಕೆ, ಯಾರು ಹೆಚ್ಚು ಕೋಪಿಷ್ಟ್ರು? ನೋ ಅಂತ ಹೇಳ್ಕೊತಾ ಇದ್ದೀರಾ? ನಾನೇ. ಓಕೆ, ಯಾರು ಹೆಚ್ಚು ಫೋನ್ ಯೂಸ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು? ಬಿಕಾಸ್ ಇವಾಗ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸ್ವಲ್ಪ ನನ್ ವರ್ಕ್ ರಿಲೇಟೆಡ್ ಅಷ್ಟೇ, ನಾನು ಅಡಿಕ್ಟ್ ಆಗಿಲ್ಲ ಯಾವುದಕ್ಕೂ ನಾನು. ಯಾರು ಹೆಚ್ಚು ಸೆಲ್ಫಿ ತಗೊಳ್ಳೋದು? ಅಫ್ಕೋರ್ಸ್ ಮೀ. ಜೋಕ್ ಮಾಡೋರು ಯಾರು? ಇಬ್ರು ಮಾಡ್ತೀರಿ. ಹೌದಾ? ಓಕೆ, ಗಿಫ್ಟ್ ಯಾರು ಜಾಸ್ತಿ ಕೊಡೋದು? ಇಬ್ರು. ಖರ್ಚು ಯಾರು ಜಾಸ್ತಿ ಮಾಡ್ತಾರೆ? ಈಕ್ವಲ್. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ನಿಯಂತ್ರಿಸ್ತಾ ಇದ್ದಾರೆ ಅಥವಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಒಂದು ಕ್ಷಣ ಅನ್ಸಿದ್ಯಾ ಇಲ್ಲಿವರೆಗೆ? ಯಾವ ವಿಚಾರದಲ್ಲೂ ಇಲ್ಲ, ಯಾವ ವಿಚಾರದಲ್ಲೂ ಇಲ್ಲ. ಪಾಸ್ವರ್ಡ್ ಗಳನ್ನ ಶೇರ್ ಮಾಡಿದೀರಾ? ಆತರ ಎಲ್ಲ ಅಂತ ಶೇರ್ ಮಾಡಿಲ್ಲ. ಕೆಲವೊಂದ್ಸಲ ಏನಾಗಿದೆ, ನಾನೇನೋ ಪೋಸ್ಟ್ ಮಾಡ್ಬೇಕು, ನಾನು ಅವೈಲೇಬಲ್ ಇಲ್ಲ ಅಂದಾಗ ನೀವು ಪೋಸ್ಟ್ ಮಾಡಿ ಪ್ಲೀಸ್, ನಾನು ಪರವಾಗಿ ಅಂದಾಗ ಶೇರ್ ಮಾಡಿರೋದು ಉಂಟು ಅಷ್ಟೇ, ವರ್ಕ್ ರಿಲೇಟೆಡ್. ಓಕೆ, ಯಾರು ತುಂಬಾ ಸ್ಮಾರ್ಟ್ ಇದ್ದೀರಾ ನಿಮ್ಮಿಬ್ರಲ್ಲಿ? This obviously both are equally smart in their own in our own fields. We are smart. ಕಂಪ್ಲೇಂಟ್ ಅಂತ ಇದ್ರೆ ಯಾರು ಜಾಸ್ತಿ ಇದೆ? ಕಂಪ್ಲೇಂಟ್ ಅಂತ ಬಂದ್ರೆ ಆ ಥರದ್ದೇನು ಇಲ್ಲ. ನಾವು ಏನ್ ಕಂಪ್ಲೇಂಟ್ ಮಾಡಲ್ಲ, ನಾವೆಲ್ಲ ಎಂಬ್ರೇಸ್ ಮಾಡ್ತೀವಿ ಒಬ್ಬೊಬ್ರ ಬಗ್ಗೆ. ಓಕೆ, ಈಗೊಂದು ಆಟ. ಈಗ ಎಸ್ ಆರ್ ನೋ ಬೋರ್ಡ್ ನ ಆ ಕಡೆ ಇಟ್ಬಿಡಿ. ಈಗ ನೀವಿಬ್ರು ಒಂದು ಸತ್ಯ ಒಂದು ಸುಳ್ಳು ಹೇಳ್ಬೇಕು. ನೀವಿಬ್ರು ನೀವು ಸಂಜನಾ ಅವ್ರ ಬಗ್ಗೆ ಒಂದು ಸತ್ಯ ಒಂದು ಸುಳ್ಳು ಹೇಳ್ಬೇಕು, ಅವರು ನಿಮ್ಮ ಬಗ್ಗೆ ಒಂದು ಸತ್ಯ ಒಂದು ಸುಳ್ಳು ಹೇಳ್ತಾರೆ. ಒಂದು ಸತ್ಯ ಹೇಳಬೇಕು ಸಂಜನಾ ಅವರು ಅಂತಂದ್ರೆ, ಶಿ ಹ್ಯಾಸ್ ಬೀನ್ ಕಾನ್ಶಿಯಸ್ ಬೀಯಿಂಗ್. ಅವರು ತುಂಬಾ ಒಂದು ಏನೇ ಮಾಡಿದ್ರು ಅದರಲ್ಲಿ ಅರ್ಥಪೂರ್ಣವಾಗಿ ಮಾಡೋದು, ದಟ್ ಈಸ್ ವೆರಿ ನೋನ್ ಟ್ರುತ್. ಅವ್ರ ಬಗ್ಗೆ ಒಂದು ಸುಳ್ಳು ಹೇಳಬೇಕು ಅಂತಂದ್ರೆ ಅವ್ರು ಯಾವಾಗ್ಲೂ ಸುಳ್ಳೇ ಹೇಳೋದು. ಈಗ ನೀವ್ ಹೇಳಿ. ಅವ್ರ ಬಗ್ಗೆ ಒಂದು ಸತ್ಯ ಅಂದ್ರೆ, he is the most hardworking, dedicated and ಏನು ಎಕ್ಸ್ಕ್ಯೂಸ್ ಇಲ್ಲದೆ ಕೆಲಸ ಮಾಡುವಂಥ ವ್ಯಕ್ತಿ ನಾನು ನೋಡಿರೋದು. ತುಂಬಾನೇ ಇನ್ಸ್ಪೈರಿಂಗ್ ಆ್ಯಂಡ್ ವೆರಿ ಆನೆಸ್ಟ್. ಪ್ರತಿಯೊಂದು ಸಂಬಂಧಕ್ಕೂ ಅವ್ರ ಲೈಫಲ್ಲಿ ವೆರಿ ಗುಡ್ ಸನ್ ಆಗಿರ್ಬೋದು, ವೆರಿ ಗುಡ್ ಹಸ್ಬೆಂಡ್, ನಾವು ಅಫ್ಕೋರ್ಸ್ ವೆರಿ ಗುಡ್ ಫ್ರೆಂಡ್. ಎಲ್ಲ ಅದರ ರೀತಿಲಿ ಹೆಂಗಿರ್ಬೇಕೋ ಹಂಗೆ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾರೆ ನಂಗೆ. ನಾನು ಯಾವಾಗಲೂ ನೋಡ್ತಿರ್ತೀನಿ ನಾನು ಹೆಂಗೆ ಇವ್ರ ಥರ ಆಗಬಹುದು ಅಂತ. ಸೊ ಅವ್ರ ಪ್ರತಿಯೊಂದು ಕ್ಷಣ ಹಿ ಮೇಕ್ಸ್ ಮಿ ಅ ಬೆಟರ್ ಹ್ಯೂಮನ್. ಓಕೆ, ಸುಳ್ಳು ಹೇಳಬೇಕು ಅಂದರೆ ಅವರು ಒಂಚೂರು ರೊಮ್ಯಾಂಟಿಕ್ ಇಲ್ಲ. ಇವ್ರ ಬಗ್ಗೆ ಒಂದು ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ಲ, ಒಂದು ಸ್ವಲ್ಪನೂ ಎಕ್ಸ್ಪ್ರೆಸ್ ಮಾಡಲ್ಲ, ಮನಸ್ಸಲ್ಲಿರೋದನ್ನ ಹೇಳ್ಕೊಳಲ್ಲ ನನಗೆ. ಓಕೆ, ಈಗ ನೀವು ಮತ್ತೆ ಹೇಳ್ಬೇಕು ಸತ್ಯ ಸುಳ್ಳು. ಸತ್ಯ ಹೇಳಬೇಕು ಅಂತಂದರೆ, ಅವರು ಮುಂಚಿಂದನೂ ಅವ್ರದ್ದು ಏನೇ ಪ್ರಿನ್ಸಿಪಲ್ಸ್ ಇದ್ದರೂ ಶಿ ಹ್ಯಾಸ್ ನೆವರ್ ಕಮ್ ಔಟ್ ಆಫ್ ದಟ್ ಪ್ರಿನ್ಸಿಪಲ್ಸ್ ಅಟ್ ಎನಿ ಕಾಸ್ಟ್. ಅದು ಯಾವುದೇ ಸಂದರ್ಭ ಇರಲಿ, ವೆರಿ ಟಫ್ ಸಿಚುಯೇಷನ್ಸ್, ಏನೋ ಒಂದು ಕಾಂಪ್ರಮೈಸ್ ಸ್ಟೇಟಿಗೆ ಬರಬಹುದು, ಅದರಿಂದ ಏನೋ ಒಂದು ತುಂಬ ಗೇನ್ಸ್ ಇದೆ ಅನ್ನೋ ಥರ ಸಿಚುಯೇಷನ್ ಬಂದರೂ ಕೂಡ ಶಿ ಹ್ಯಾಸ್ ಆಲ್ವೇಸ್ ಬೀನ್ ಪ್ರಿನ್ಸಿಪಲ್ಡ್. ಅವ್ರು ಏನು ವ್ಯಾಲ್ಯೂಸ್ ಇಟ್ಕೊಂಡಿದ್ದಾರೆ ಅದರಿಂದ ಯಾವತ್ತೂ ಆಚೆ ಬಂದಿಲ್ಲ. ಸೊ ದಟ್ ಈಸ್ ವೆರಿ ಮಚ್ ಇನ್ಸ್ಪೈರಿಂಗ್ ಫಾರ್ ಮೀ. ಯಾವುದೇ ವ್ಯಕ್ತಿಗೆ ಕೆಲವು ಸಂದರ್ಭಗಳಲ್ಲಿ ಹಿಂಗೆ ಆಗೋದಕ್ಕೆ ಚಾನ್ಸ್ ಸಿಕ್ಕಾಗ ಏನೋ ಒಂದು ಫಾರ್ ಎ ಡಿಫ್ರೆಂಟ್ ಕಾಸ್ ಅನ್ನೋದಕ್ಕೆ ಆ ಕಡೆ ಈ ಕಡೆ ಹೋಗಿರ್ತಾರೆ, ಬಟ್ ಅವರು ಅದನ್ನು ಯಾವುದೂ ಬಿಟ್ಕೊಟ್ಟಿಲ್ಲ. ಸೊ ಶಿ ಹ್ಯಾಸ್ ಆಲ್ವೇಸ್ ಬಿನ್ ಎ ಪ್ರಿನ್ಸಿಪಲ್ಡ್ ಲೇಡಿ ಅಥವಾ ಪ್ರಿನ್ಸಿಪಲ್ಡ್ ಗರ್ಲ್, ವುಮೆನ್, ಆ ಥರ. ಸೊ ಇನ್ನೊಂದು ಸುಳ್ಳು ಹೇಳಬೇಕು ಅಂತಂದರೆ, ಸಂಜನಾ ಅವರು ಯಾವಾಗಲೂ ನನ್ನನ್ನು ಬೈತಾ ಇರ್ತಾರೆ. ಓಕೆ, ನೀವು. ನೈಸ್ ಒನ್. ಅವ್ರ ಬಗ್ಗೆ ಒಂದು ಸತ್ಯ ಅಂದರೆ, ಅವರಲ್ಲಿ ನಾನು ಗಂಡು ಅಥವಾ ನಾನು ಐ ಆಮ್ ದ ಹಸ್ಬೆಂಡ್, ಆ ಒಂದು ಮೇಲ್ ಈಗೋ ಏನಿದೆ ಒಂಚೂರು ಇಲ್ಲ, 0.01% ಇಲ್ಲ. ನಾನು ಅಂದ್ಕೊಂಡಂಗೆ ನಡಿಬೇಕು ಆ ಥರ ಏನೂ ಇಲ್ಲ. ಆ್ಯಂಡ್ ಹೆಣ್ಮಕ್ಳೆಲ್ಲ ಒಂದು ರೀತಿಲಿ ಇರಬೇಕು ಆ ಥರ ಥಾಟ್ ಪ್ರೊಸೆಸ್ ಇಲ್ಲ. ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ ಅವರು ನನಗಾಗಲಿ. ಆ್ಯಂಡ್ ಓವರ್ ಆಲ್ ಅವರೊಂದು ಫೆಮಿನಿಸ್ಟ್ ಮೈಂಡ್ಸೆಟ್ ಇಟ್ಕೊಂಡಿರೋಂಥ ವ್ಯಕ್ತಿ. ಅದು ಸಾಕಷ್ಟು ಜನ ಅದನ್ನು ಅಳವಡಿಸ್ಕೋಬೇಕು ಸಮಾಜದಲ್ಲಿ ಅಂತ ನನಗನ್ಸುತ್ತೆ, ಎಸ್ಪೆಷಲಿ ಗಂಡು ಮಕ್ಕಳು. ಆ್ಯಂಡ್ ಇನ್ನೊಂದು ಸುಳ್ಳು ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವ್ರಿಗೆ ಸಾಕಷ್ಟು ಚಟಗಳಿದೆ. ಸ್ಮೋಕ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಆಲ್ಕೋಹಾಲ್ ಎಲ್ಲ ಚಟಗಳಿದೆ. ಓಕೆ, ಇನ್ನೊಂದು ಪ್ರಶ್ನೆಗಳನ್ನ ನಿಮ್ಗೆ ಕೇಳೋದನ್ನ ಮರ್ತೆ.
ಈಗ ಧಾರಾವಾಹಿ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಎಜುಕೇಶನ್ ಎಲ್ಲಾ ನಡೀತಾ ಇತ್ತು. ಇದ್ರ ಮಧ್ಯೆ ಮದ್ವೆ ಅನ್ನೋಂತ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನ್ ಅಭಿಪ್ರಾಯ ಇತ್ತು? ಅಥವಾ ನನ್ನ ಹುಡುಗ ಹೀಗೆ ಇರಬೇಕು, ಈ ತರನೇ ಇರಬೇಕು, ಹಿಂಗೆಲ್ಲ ಅಂದ್ರೆ ಅಭಿಪ್ರಾಯಗಳಿತ್ತ, ಆಸೆಗಳಿತ್ತ? ಸೊ ನಿಮಗೂ ಇಂಟರ್ವ್ಯೂ ಕೊಟ್ಟಿದೆ ಹೌದು. ಅನ್ಸುತ್ತೆ ನಾನು ಎಂಗೇಜ್ಮೆಂಟ್ ಆದ್ಮೇಲೆ, Yes, ನೀವನ್ನ yes. ತಗೊಂಡಿದ್ರಿ. ನನಗೆ ವೆರಿ ಪರ್ಟಿಕ್ಯುಲರ್ ಆಗಿ ಏನಿದೆ ಅಂದರೆ, ನಾನು ಡೆಫಿನೆಟ್ಲಿ ಯಾವುದೋ ಒಂದು ಹೇಸ್ಟಲ್ಲಿ ಅಂದರೆ ಅರ್ಜೆಂಟಲ್ಲಿ ಮದುವೆ ಆಗಬೇಕು ಅಂತ ಆಗ್ತೀನಿ ಅಂತ ಯಾವತ್ತೂ ಇರಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಮಾತಾಡೋಕ್ಕೆ ಶುರು ಮಾಡೋ ಟೈಮಲ್ಲಿ ಇಬ್ಬರು ಮನೆಗಳಲ್ಲೂ ಹುಡುಕ್ತಿದ್ರು. ಅವ್ರವ್ರ ಅಮ್ಮ ಅಪ್ಪ ಗೊತ್ತಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿರ್ತಾರೆ, ಎಲ್ಲ ಕಡೆ ಕಣ್ಣಿಟ್ಟಿರ್ತಾರೆ, ವಯಸ್ಸು ಬಂದಮೇಲೆ ಎಲ್ಲಿ ಸಿಗಬಹುದು ಹಾಗೆ ಹಿಂಗೆ ಅಂತ. ಇವ್ರ ಮನೇಲೂ ಹುಡುಕ್ತಿದ್ರು, ಬಟ್ ಏನು ಇವ್ರು ಸೀರಿಯಸ್ ಆಗಿ ಅಷ್ಟು ಪರ್ಸ್ಯೂ ಮಾಡ್ತಿರ್ಲಿಲ್ಲ. ಬಿಕಾಸ್ ಹಿ ವಾಸ್ ಬ್ಯುಸಿ ಇನ್ ಸ್ಟಡೀಸ್. MD ಅಂದರೆ ತುಂಬಾ ಹೆಕ್ಟಿಕ್ ಇರುತ್ತೆ, ಅವ್ರ ಸ್ಕೆಡ್ಯೂಲ್ ನೆಕ್ಸ್ಟ್ ಲೆವೆಲ್ ಹೆಕ್ಟಿಕ್. ಸೊ ನಮ್ಮ ಮನೇಲೂ ಕೂಡ ನಮ್ಮ ಅಮ್ಮ ಅಪ್ಪಂಗೆ ಹೆಂಗೆ ಅಂದರೆ, ಅವ್ರಿಗೆ ಗೊತ್ತಿತ್ತು ಕರೆಕ್ಟಾಗಿ ನನ್ಗೆ ಯಾವ ಥರ ವ್ಯಕ್ತಿ ಬೇಕಾಗಬಹುದು, ಈ ಥರ ಪ್ರಿನ್ಸಿಪಲ್ಸ್ ಇದ್ದರೆ ಮಾತ್ರ ಈ ಹುಡುಗಿ ಒಪ್ಪೋದು ಅಂತ ಎಲ್ಲ ಗೊತ್ತಿತ್ತು. ಸೊ ಅದ್ರ ತಕ್ಕಂತಲೇ ನೋಡ್ತಿದ್ರು. ಬಟ್ ನಾನು ಹೇಳಿಟ್ಟಿದ್ದೆ, ನನಗೆ ಇವಾಗ ಸದ್ಯಕ್ಕೆ ನಂದು ಏನು ಕನಸುಗಳಿದೆ ಅದೇ ಪ್ರಯಾರಿಟಿ. ನನಗೆ ನನ್ನ ಒಂದು ವೇವ್ ಲೆಂತ್ ಮ್ಯಾಚ್ ಆಗಬೇಕು, ನನ್ನ ಪ್ರಿನ್ಸಿಪಲ್ಸ್ನ ಒಪ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರಲ್ಲಿ ಅದೆಲ್ಲ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ನಲ್ಲಿ ಇರೋದೆಲ್ಲ. ಬಟ್ ಕೆಲವೊಂದು ಕೋರ್ ನಂದು ಪ್ರಿನ್ಸಿಪಲ್ಸ್ ಇತ್ತು, ಅದ್ರಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಇದ್ದಿದ್ದು. ಒಂದೇನೆಂದರೆ, ನೋ ಇಂಟಾಕ್ಸಿಕೇಷನ್ಸ್. ನನಗೆ ಯಾವುದೇ ರೀತಿಯ ಇಂಟಾಕ್ಸಿಕೇಷನ್ ಇಷ್ಟ ಆಗಲ್ಲ ಲೈಫಲ್ಲಿ. ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಇದೆಲ್ಲ ನಿಮ್ಮನ್ನ ಲೈಫಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಹೊರತು ನಿಮ್ಮನ್ನ ಒಂದು ಕಾನ್ಸಂಟ್ರೇಟೆಡ್ ಪಾತ್ ಮೇಲೆ ಕರ್ಕೊಂಡು ಬರಲ್ಲ. ಸೊ ಸ್ಪಿರಿಚುವಲ್ ಆಗಿರಬೇಕು. ಸ್ಪಿರಿಚುವಲ್ ಅಂದರೆ ರಿಲಿಜಿಯಸ್ ಅಲ್ಲ, ಬರೀ ಪೂಜೆ ಪಠನೆ ಮಾಡೋರನ್ನ ನಾನು ಸ್ಪಿರಿಚುವಲ್ ಅನ್ನೋದೇ ಇಲ್ಲ. ಅವರಿಗೆ ಈ ಒಂದು ಕಾನ್ಷಿಯಸ್ ಮೈಂಡ್ ಸೆಟ್ ಇರಬೇಕು. ನಾನು ಯಾವುದೇ ಚಟಗಳಲ್ಲಿ ಇರಲ್ಲ, ನನಗೆ ನನ್ನ ಕೆಲಸನೇ ಚಟ, ಕರ್ಮಯೋಗಿ ಆಗಿರಬೇಕು, ಇದೆಲ್ಲ ಇತ್ತು ಪರ್ಟಿಕ್ಯುಲರ್ ಆಗಿ. ಆ್ಯಂಡ್ ಅಫ್ಕೋರ್ಸ್ ವೆಜಿಟೇರಿಯನ್ ಆಗಿರಬೇಕು ಅಂತ ಇತ್ತು. ಇವಾಗ ವಿ ಬೋತ್ ಆರ್ ಆಲ್ಮೋಸ್ಟ್ ವೀಗನ್ಸ್, ನಾವು ವೀಗನಿಸಮ್ ಪಾತ್ ಮೇಲೆ ಇದ್ದೀವಿ. ಪ್ರಾಣಿಗಳಿಂದ ಬರುವಂಥ ಯಾವುದೇ ಪದಾರ್ಥಗಳನ್ನ ನಾವು ಬಳಸಲ್ಲ. ಬಿಕಾಸ್ ಎಲ್ಲ ಪ್ರಾಣಿಗಳಿಂದ ಏನೇ ಬಂದರೂ ಸಿಕ್ಕಾಪಟ್ಟೆ ಅದರಿಂದ ಹಿಂಸೆ ಆಗಿರುತ್ತೆ. ಸೊ ಅಹಿಂಸಾ ತುಂಬ ನಾವು ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿರಿ ಇವಾಗ. ಬಟ್ ಅವಾಗ ನಂಗೆ ಅಫ್ಕೋರ್ಸ್ ಗೊತ್ತಿರಲಿಲ್ಲ ಆ ಥರ ಇರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ನನ್ನ ಬಿಟ್ಟು ಇನ್ನೊಬ್ಬರು ವ್ಯಕ್ತಿ ಆ ಥರ ನಂಗೆ ಸಿಗಬಹುದು ಅಂತ. ಸೊ ಇದೆಲ್ಲ ಪ್ರಿನ್ಸಿಪಲ್ಸ್ ಏನಿತ್ತು, ಐ ವಾಸ್ ನಾಟ್ ರೆಡಿ ಟು ಕಾಂಪ್ರಮೈಸ್ ಆನ್ ದ್ಯಾಟ್. ಆ್ಯಂಡ್ ಫೆಮಿನಿಸ್ಟ್ ಆಗಿರಬೇಕು. ಯಾವುದೇ ರೀತಿಲೂ ನನಗೆ ಆ ಗಂಡುತನ ಅನ್ನೋದು ನನಗೆ ಕಾಣಿಸಿದ್ರೆ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಹುಡುಗಿರನ್ನ ಕಂಟ್ರೋಲ್ ಮಾಡೋದು, ಹೆಣ್ಮಕ್ಳಿಗೆ ತುಂಬ ಏನಂತಾರೆ ರಿಸ್ಟ್ರಿಕ್ಷನ್ಸ್ ಹಾಕಿಡೋದು, ಇದೆಲ್ಲ ನನಗೆ ಯಾವುದು ಇಷ್ಟ ಆಗ್ತಿಲ್ಲ. ಸೊ ಇದೆಲ್ಲ ಇರೋರು ಯಾರೂ ಇರಲ್ಲ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿದೆ. ನಮ್ಮ ಮನೇಲಿ ಹೇಳಿದ್ದೆ, ಹಂಗಿರೋರು ಇದ್ದರೆ ತೋರಿಸಿ, ಓಕೆ ಐ ಆಮ್ ಓಪನ್ ಫಾರ್ ಇಟ್, ಫೈನ್ ಅಂತ. ಸೊ ನಂಗೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಆ ಥರ ಮದುವೆ ಆಗಬೇಕು ಅಂತ. ಆ್ಯಂಡ್ ಅವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ರು, ಓ ಬಿಡು ಈ ಹುಡುಗಿಗೆ ಇನ್ನೇನು ಡೌಟೇ ಇದೆ ಮದುವೆ ಮಾಡೋದು, ಸೊ ನೀನು ಓದ್ಕೊಂಡಿರು ಆರಾಮಾಗಿ ಅಂತ. ಅವರು ಏನಾದ್ರು ಸಾಧನೆ ಮಾಡು, ನಮ್ಮ ನರೇಂದ್ರ ಮೋದಿ ಅವ್ರ ಥರ ಮದುವೆ ಆಗದೆ ಏನಾದರೂ ಸಾಧನೆ ಮಾಡು, ದೇಶ ಸೇವೆ ಮಾಡು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. ಈಗಲೂ ಮಾಡ್ತೀವಿ, ನಾಟ್ ದಟ್ ಮಾಡಲ್ಲ ಅಂತಲ್ಲ. ಬಟ್ ಆ ಒಂದು ಸಂದರ್ಭದಲ್ಲಿ ಇವರ ಪರಿಚಯ ಆಗಿ ಮಾತಾಡೋಕ್ಕೆಲ್ಲ ಶುರು ಮಾಡಿದಾಗ್ಲೇ ನನ್ನ ಮೈಂಡ್ಸೆಟ್ ಚೇಂಜ್ ಆಗಿ, ಓಕೆ ಇನ್ನು ಮದುವೆ ಆಗಿಲ್ಲ ಅಂದರೆ ಇನ್ನೇನು ಉಳಿದಿದೆ. ಐ ಮೀನ್ ಇಫ್ ವಿ ವಾಂಟ್ ಟು ಟೇಕ್ ಅವರ್ ಲೈಫ್ ಟುಗೆದರ್, ನಾವು ಒಟ್ಟಿಗೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಮೇಲೆ ಮದುವೆ ವಾಸ್ ದಿ ಓನ್ಲಿ ವಯಬಲ್ ಆಪ್ಷನ್ ಸಮಾಜದಲ್ಲಿ. ಮದುವೆ ಆಗಲೇಬೇಕು. ಆ್ಯಂಡ್ ಶಾಸ್ತ್ರೋಕ್ತವಾಗಿ ನಡೆದಾಗ ಎಲ್ಲ ಹಿರಿಯರೆಲ್ಲ ಖುಷಿಯಾಗಿರ್ತಾರೆ ಸುತ್ತಲೂ. ಸೊ ಆವಾಗಲೇ ನನಗೆ ಮದುವೆ ಆಗೋಣ ಅಂತ ಅನಿಸಿದ್ದು. ಅದಕ್ಕೂ ಮುಂಚೆ ನನಗೆ ಯಾವತ್ತೂ, ನಾನು ಇನ್ಫ್ಯಾಕ್ಟ್ ಇವ್ರ ಜೊತೆ ಮೊದಲನೇ ಸಲ ಎಲ್ಲ ಭೇಟಿ ಆದಾಗಲೂ ಅದೇ ಹೇಳಿದೆ, ನೋಡಿ ನನಗೆ ಮದುವೆ ಆಗಲೇಬೇಕು ಅಂತ ಇಲ್ಲ ಲೈಫಲ್ಲಿ, ನಾನು ಆರಾಮಾಗಿ ಖುಷಿಯಾಗಿ ಒಬ್ಳೇನೂ ಇರ್ತೀನಿ, ಬಟ್ ನೀವು ಸಿಕ್ಕಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಮದುವೆ ಆಗ್ತಿದ್ದೀನಿ. ಬಿಕಾಸ್ ನಿಮ್ಮಂಥವ್ರು ಸಿಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಅದಕ್ಕೋಸ್ಕರ ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ದೆ ಇವ್ರಿಗೆ. ಸೊ ಆ ರೀತಿ ಇತ್ತು ನಂದು. ನನಗೆ ಹುಡುಗ ಈ ಥರ ಇರಬೇಕು, ಆ ಥರ ಇರಬೇಕು ಅಂದರೆ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಯಾವುದೂ ಇರಲಿಲ್ಲ ನನಗೆ. ನನ್ನ ಗುಣಗಳಲ್ಲಿ, ನನ್ನ ಪ್ರಿನ್ಸಿಪಲ್ಸಲ್ಲಿ ನಂದು ಅರ್ಥ ಮಾಡಿಕೊಂಡು ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಬಾರ್ದು. ನೀನು ಇಲ್ಲ ಹಂಗಿರಬಾರ್ದು, ಹಿಂಗಿರಬೇಕು, ಏನಾಗುತ್ತೆ, ಒಂಚೂರು ಕುಡಿದ್ರೆ ಏನಾಗುತ್ತೆ, ಒಂಚೂರು ಪಾರ್ಟಿ ಮಾಡಿದ್ರೆ ಏನಾಗುತ್ತೆ, ಯಾವತ್ತೂ ಒಂದ್ಸಲ ಸಿಗರೇಟ್ ಸೇದಿದ್ರೆ ಏನಾಗುತ್ತೆ, ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಾನ್ ವೆಜ್ ತಿಂದರೆ ಏನಾಗುತ್ತೆ, ಈ ಥರದ್ದೆಲ್ಲ ನಂಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ನನ್ನ ಆ ದಾರಿಯಿಂದ ಡಿವೇಟ್ ಮಾಡೋರು ನಂಗೆ ಬೇಕಾಗಿರಲಿಲ್ಲ. ನನಗೆ ಇನ್ಫ್ಯಾಕ್ಟ್ ಇನ್ನೂ ನನಗೆ ಇನ್ಸ್ಪೈರ್ ಮಾಡೋಂಥವ್ರು ಬೇಕಾಗಿತ್ತು. ನೀನು ಕರೆಕ್ಟಾಗಿ ಮಾಡ್ತಿದ್ಯಾ, ಇದೇ ದಾರಿಲಿರೋ, ನಾನು ಅದೇ ದಾರಿಲಿ ಇರ್ತೀನಿ, ನಾವಿಬ್ಬರು ಸೇರಿ ಸಮಾಜದಲ್ಲಿ ಒಂದು 10 ಜನನೇ ನಾವು ಬದಲಾಯಿಸಿದ್ರೆ ಎಷ್ಟು ನಾವು ಪ್ಲ್ಯಾನೆಟ್ಗೆ ನಾವು ಮಾಡಬಹುದು. ಸೊ ಈ ಥರ ಇತ್ತು ನನ್ನ ಥಾಟ್. ಹೆಣ್ಣು ಹೊನ್ನು ಭೂಮಿ ಇದೆಲ್ಲ ಸಿಗ್ಬೇಕು ಅಂತಂದ್ರೆ ಒಂದು ಟೈಮ್ ಬರಬೇಕು ಅಂತ
ಯೂಶುವಲಿ ಹೇಳ್ತಾರೆ, ಯಾವುದೇ ಒಂದು ಒಳ್ಳೆ ಕೆಲಸ ಇರಲಿ ಏನೇ ಇರಲಿ ಅದಕ್ಕೆ ಟೈಮ್ ಬರಬೇಕು ಅಂತಾರೆ. ಅಥವಾ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿ ಬರಬೇಕು, ಅಥವಾ ಅವ್ರು ಇಷ್ಟು ದಿವಸ ಇರ್ತಾರೆ ಆಮೇಲೆ ಮತ್ತೆ ನಮ್ಮ ಜೀವನದಿಂದ ಅವರು ಹೊರಗಡೆ ಹೋಗ್ತಾರೆ ಅಂತಂದ್ರೂ ಕೂಡ ಅದು ಮೊದಲೇ ಡೆಸ್ಟಿನಿ, ಮೊದಲೇ ಬರ್ಕೊಂಡಿರುತ್ತೆ ಅಂತೆಲ್ಲ ಹೇಳ್ತಾರೆ. ನಿಮ್ಮ ವಿಚಾರದಲ್ಲಿ ಹೌದು ಇದೇ ತರ ಆಗಿದೆ ಅಂತ ಅನ್ಸುತ್ತಾ? ಅಂದ್ರೆ ನೀವ್ ಹೇಳ್ದಂಗೆ ನಾನ್ ಅನ್ಕೊಂಡಿರೋ ಹುಡುಗ ಸಿಗ್ತಾನೋ ಇಲ್ವೋ ಅನ್ನೋ ಡೌಟ್ ಇತ್ತು ನಿಮ್ಗೆ, ಅಂದ್ರೆ ಈ ತರ ಒಂದು ಪಾರ್ಟ್ನರ್ ಬೇಕು ಅನ್ನೋದು ಡೌಟ್ ಇಲ್ಲ, ನಾನ್ ಫಿಕ್ಸ್ ಆಗ್ಬಿಟ್ಟಿದೆ ಒಬ್ಳೇ ಇರ್ಬೇಕು ಅಂತ. ಓಕೆ, ಫುಲ್ ಫಿಕ್ಸ್ ಆಗಿದೆ, ಒಬ್ಳೇನೆ ಇರ್ತೀನಿ ಆರಾಮಾಗಿ ಖುಷಿಯಾಗಿ ನನ್ನ ಕನಸುಗಳನ್ನ ಫಾಲೋ ಬಟ್ ಮಾಡ್ಕೊಂಡು. ಇರ್ತಾರ ಇಲ್ವಾ, ಈ ತರದ ಹುಡುಗ ಇರ್ತಾನ ಇಲ್ವಾ ಅಂತ ಡೌಟ್ ಇತ್ತಾ? ನನ್ ತರನೇ ಇನ್ನೊಬ್ರು ಇರಬಹುದೇನೋ, ಬಟ್ ನಂಗೆ ಸಿಗಲ್ಲ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ರೆ. ಓಕೆ, ಬಟ್ ಸೊ ನಂಗೆ ಫುಲ್ ಸರ್ಪ್ರೈಸ್ ಅದು ನನಗೆ. ಅದೇ ಹೇಳ್ತೀರಿ, ಅಂಡ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂಡ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಸೇಮ್ ಇದೆ, ಸಿಮಿಲರ್ ಇದೆ. ಅಂಡ್ ನಿಮ್ಮಿಬ್ಬರ ಆಯ್ಕೆಗಳು, ನಿಮ್ಮಿಬ್ಬರ ಆಸೆ ಆಕಾಂಕ್ಷೆ ಎಲ್ಲ ಕೂಡ ಸೇಮ್ ಇದೆ. ಇದು ಒಂಥರ ಡೆಸ್ಟಿನಿ ಪ್ಲಾನ್ ಮಾಡಿದೆ ಅಂತ ಅನ್ಸುತ್ತಾ? some force ಎಷ್ಟೋ ಟೈಮ್ಸ್ ನಮ್ಗೆ ಖಂಡಿತ ಅನ್ಸುತ್ತೆ, ಲೈಕ್ ವಾಟ್ ಆರ್ ದಿ ಆಡ್ಸ್, ನಮಗೆ ನಮ್ಮಿಬ್ರನ್ನೇ ಭೇಟಿ ಮಾಡಿಸ್ಬೇಕು ಅಂತ ಈ ಡೆಸ್ಟಿನಿ ಹೆಂಗೆ, ಅದು ಬಿಯಾಂಡ್ ಆರ್ ಎಕ್ಸ್ಪ್ಲನೇಷನ್. ತುಂಬ ಅದು ಡೆಫಿನೆಟ್ಲಿ ಅನ್ನೋನ್ ಫೋರ್ಸ್. ಓಕೆ, ಅಷ್ಟೇ. ನಿಮ್ಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟ. ಡಾಕ್ಟ್ರು ಇಲ್ಲಿ ಪೇಷಂಟ್ಸ್ ಅಲ್ಲಿ ಬಿಸಿ ಇರ್ತಾರೆ. ನನಗೂ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರು ಸಾಕಷ್ಟು ಮಾಡ್ಬಿಟ್ಟಿದ್ದಾರೆ, ಇವರು ಚಾರ್ಧಾಮ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಮತ್ತೆ ಯಾವ್ದು ಲಿಂಗಗಳಲ್ಲಿ ಜ್ಯೋತಿರ್ಲಿಂಗ 12ರಲ್ಲಿ 8 ಮುಗಿಸ್ಬಿಟ್ಟಿದ್ದಾರೆ. ಇವಾಗ ನಾನ್ ಏನ್ ಮಾಡ್ಲಿ ಇವ್ರ ಜೊತೆ ಹೋಗಿ ಎಲ್ಲಾ ಕಡೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಸೊ ಇವ್ರು ನಂಗಿಂತ ಜಾಸ್ತಿ ಟ್ರಾವೆಲ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೇನ್ ಟ್ರಾವೆಲಿಂಗ್ ಪ್ಲಾನ್ ಇದೆ ಇಬ್ರದ್ದು? ಈಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಹೇಳ್ಬೇಡಿ, ಡೆಸ್ಟಿನೇಷನ್ ಎಲ್ಲ ರಿವೀಲ್ ಮಾಡಬೇಡಿ ಪ್ಲೀಸ್. ಓಕೆ, ಸಾರಿ, ಸ್ಪಾಯ್ಲರ್. ಇಲ್ಲ ಇಲ್ಲ, ವಿ ಆರ್ ಗೋಯಿಂಗ್ ಸಮ್ವೇರ್. ಹೋಗ್ತಿವಿ, ಬಟ್ ಎಲ್ಲ ಜಗತ್ತೆಲ್ಲ ತಿರ್ಗಾಡ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ. ಬಟ್ ಅದೇ ಇವ್ರು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಹೆಂಗೆ, ಮತ್ತೆ ನಾನು ಕಡೆ ಕಾಯ್ತಾ ಇರ್ತೀರಾ, ಇನ್ನೊಂದ್ ಕಡೆ ಪೇಷಂಟ್ಸ್ ಕಾಯ್ತಿರ್ತಾರೆ. ಅದೇ ಸ್ವಲ್ಪ ರಜೆಗಳೆಲ್ಲ ತಗೊಳ್ಳೋದು ಕಷ್ಟ ಆಗತ್ತೆ. ಬಟ್ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಕೆಲವೊಂದು ಪರ್ಟಿಕ್ಯುಲರ್ ಆಗಿ ನಮ್ಗೆ ಥಾಟ್ ಪ್ರೊಸೆಸ್ ಇದೆ, ಈ ತರ ನಾವು ಸ್ಯಾಮ್ ಟ್ರಾವೆಲ್ ವ್ಲಾಗ್ಸ್ ಮಾಡ್ಬೇಕು ಅಂತ ನೋಡೋಣ. ಅಂಡ್ ಆಸ್ ವೆಜಿಟೇರಿಯನ್ಸ್ ವಿದೇಶ ಎಲ್ಲ ಸುತ್ತಾಡೋದು ತುಂಬಾ ಕಷ್ಟ. ಸೊ ಅಲ್ಲಿ ಹೆಂಗೆ ನಾವು ಎಕ್ಸ್ಪ್ಲೋರ್ ಮಾಡಿ ನಾವು ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅದು ನಮ್ಮಿಂದ. ಸೊ ಆ ಥರ ಎಲ್ಲ ಪ್ಲಾನ್ ಮಾಡಿದೀವಿ, ನೋಡ್ಬೇಕು. ಅಂಡ್ ನಾನು ಕೂಡ ಅಂತಾರಾಷ್ಟ್ರೀಯ ಟ್ರಾವೆಲ್ ಇವರಿಂದ ಮಾಡಿಲ್ಲ, ಇಂಟರ್ನ್ಯಾಷನಲ್ ಟ್ರಾವೆಲ್ ಅದು ನನ್ನ ಜೊತೆನೆ ಫಸ್ಟ್ ಮಾಡ್ತಿರೋದು. ಬಟ್ ಭಾರತ ದೇಶದಲ್ಲಿ ಸುಮಾರು ಎಲ್ಲಾ ಕಡೆ ತಿರ್ಗಾಡ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ತುಂಬಾ ಹೈಕಿಂಗ್ ಪ್ಲೇಸಸ್, ಎಲ್ಲಾ ಕಡೆ ಹೋಗಿದ್ದಾರೆ, ಕುದುರೆಮುಖ ಅದೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡಿದ್ದಾರೆ, ಹಿಮಾಲಯದಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಅಂಡ್ ರಿಷಿಕೇಶ್ ಅಲ್ಲೆಲ್ಲ ಬಂಜಿ ಜಂಪಿಂಗ್ ಎಲ್ಲ ಮಾಡಿದ್ದಾರೆ, ರಿವರ್ ರಾಫ್ಟಿಂಗ್, ಬಂಜಿ ಜಂಪಿಂಗ್ ಎಲ್ಲ. ನಾನು ದುಬೈಲ್ ಸ್ಕೈ ಡೈವಿಂಗ್ ಮಾಡಿದ್ದೆ, ಮಾಲ್ಡೀವ್ಸ್ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದೆ. ಇವಾಗೆಲ್ಲ ಒಟ್ಟಿಗೆ ಸೇರಿ ಶಾರ್ಕ್ಸ್ ಸೊ ಅಡ್ವೆಂಚರಸ್ ಕೂಡ ಇಬ್ರು ಅಡ್ವೆಂಚರಸ್ ಆ ರೀತಿ. ನೀವು ಹೇಳಿದ್ರಿ ನಿಮ್ಮ ಫ್ಯಾಮಿಲಿಯವರು ಇವರಿಬ್ರು ಒಂದು ವಿಚಿತ್ರ ಕಪಲ್ ಆಗ್ತಾರೆ ಅಂತ. ನಂಗೆ ಅನಿಸ್ತಾ ಇದೆ ನೀವಿಬ್ರು ಅಡ್ವೆಂಚರ್ ಕಪಲ್ ಆಗ್ತೀರಾ ಅಂತ. ಎಸ್, ಐ ಹೋಪ್ ಸೊ. ಓಕೆ ಡಾಕ್ಟ್ರೆ, ಹೇಳಿ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ. ವೀಕ್ಷಕರಿಗೆ ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಸೆಕೆಂಡ್ ಥಿಂಗ್, ಮೊದಲನೇ ಇಂಟರ್ವ್ಯೂ ಸ್ವಲ್ಪ ನರ್ವಸ್ ಇತ್ತು ಇನಿಷಿಯಲಿ, ಬಟ್ ಹೋಗ್ತಾ ತುಂಬಾ ಈಸಿ ಅನಿಸ್ತಾ ಇದೆ. ಎರಡನೇದು, ಎಸ್, ವೆನ್ ಟೂ ಗುಡ್ ಹಾರ್ಟೆಡ್ ಸೋಲ್ಸ್ ಮೀಟ್ ಈಚ್ ಅದರ್, ಇದು ಕೂಡ ಒಂದು ಸಾಧ್ಯ. ಸೊ ಡೆಸ್ಟಿನಿ ಅನ್ನೋದು ಕೆಲವು ಸಲ ಇಟ್ ಕ್ಯಾನ್ ಟೇಕ್ ಟರ್ನ್. ಸೊ ಸಮ್ಟೈಮ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ನೌ ವಿ ಹ್ಯಾವ್ ಲ್ಯಾಂಡೆಡ್ ಅಟ್ ಅ ಪ್ಲೇಸ್ ವೇರ್ we both are happy and we are into a spiritual path where we have to give back something to the society. Tarala ide. So that is all which is more important. So ಎಲ್ಲರ ಹತ್ರನೂ ಏನು ಕೇಳೋದು ಅಂತಂದರೆ, ಎಸ್, ಕೆಲವು ಸಲ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಸಿನಾರಿಯೋದಲ್ಲಿ ನಮ್ಮ ಪ್ರಿನ್ಸಿಪಲ್ಸ್ನ ಬಿಡಂತಹ ಜಾಗಗಳಿರುತ್ತೆ. ಬಟ್ ಅಂದರೂ ಕೂಡ ವೆನ್ ವಿ ಆರ್ ಸ್ಟಿಕ್ಕಿಂಗ್ ಟು ಅವರ್ ಪ್ರಿನ್ಸಿಪಲ್ಸ್, ಎಸ್, ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಆ್ಯಂಡ್ ಇಟ್ ಹ್ಯಾಸ್ ಹ್ಯಾಪನ್ ಇನ್ ಅವರ್ ಲೈಫ್ಸ್. ಸೊ ಇಟ್ ಕ್ಯಾನ್ ಹ್ಯಾಪನ್ ಇನ್ ಎನಿಬಡೀಸ್ ಲೈಫ್ ಆಲ್ಸೋ. ಆ್ಯಂಡ್ ತುಂಬಾನೇ ಪೀಸ್ಫುಲ್ ಲೈಫ್ ಇರುತ್ತೆ ಅವಾಗ. ನಮ್ಮ ಮನಸ್ಸಾಕ್ಷಿಗೆ ನಾವು ತುಂಬ ನಿಜವಾಗಿರ್ತೀವಿ, ನೆಮ್ಮದಿ ಇರುತ್ತೆ ಲೈಫಲ್ಲಿ. ದಿನ ನೈಟ್ ಆರಾಮಾಗಿ ನಿದ್ದೆ ಮಾಡ್ಬೋದು, ಯಾವುದೇ ರೀತಿಯ ಮೋಸ ಕಪಟ ಏನು ಮಾಡದೇ ಇದ್ದಾಗ. ಹಿಂಸೆ
ಇದೆಲ್ಲ ಮಾಡದೇ ಇದ್ದಾಗ ಒಂಥರ ಕಾನ್ಷಿಯಸ್ ಲಿವಿಂಗ್ ಅದು. ಸೊ ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದದೇ, ನಾನು ಸಂಜನಾ ಆಗಿ ಇಷ್ಟೊತ್ತು ದಿವಸ ಕೇಳ್ಕೊತಿದ್ದೆ, ಇವಾಗ ನಾವು ಸ್ಯಾಮ್ ಆಗಿ ಕೇಳ್ಕೊತಿದ್ದೀವಿ. ಪ್ರತಿನಿತ್ಯ ನಿಮ್ಮ ದಿನದಲ್ಲಿ ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಅನ್ಸುತ್ತೆ ನೀವು ಹಿಂಸೆನ ನೀವು ಅವಾಯ್ಡ್ ಮಾಡಬಹುದು, ಅದಿಲ್ಲದೇನೂ ನಿಮ್ಮ ಜೀವನ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋಂಥ ಜಾಗದಲ್ಲಿ ನೀವು ಸ್ವಲ್ಪ ಅದನ್ನ ಕಾನ್ಷಿಯಸ್ ಆಗಿ ತೊಗೊಂಡು ಬದುಕೋದಕ್ಕೆ ಟ್ರೈ ಮಾಡಿ. ಇನ್ಫ್ಯಾಕ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮಿಸ್ ಮಾಡಿದೆ. ನನ್ನ ಮದುವೆಲಾಗಲಿ ಎಂಗೇಜ್ಮೆಂಟ್ ಆಗಲಿ ನಾನಾಗಲಿ ಇವರಾಗಲಿ ನಾವೇನೇನು ಧರಿಸಿದ್ವಿ, ನನ್ನ ಸ್ಯಾರೀಸ್ ಆಗಿರ್ಬೋದು, ಇವರು ಉಡುಪು, ಇವ್ರ ಪಂಚೆ ಶಲ್ಯ ಎಲ್ಲ ಕೂಡ ವೀಗನ್ ಸಿಲ್ಕ್ ಆಗಿತ್ತು. ಅಂದರೆ ಪ್ಲಾಂಟ್ ಬೇಸ್ ಸಿಲ್ಕ್ ಆಗಿತ್ತು. ಅದು ಯಾವುದೇ ರೇಷ್ಮೆ ಹುಳನ ಸಾಯಿಸಿ ಹುಳದಿಂದ ಬಂದಿರುವಂಥ ರೇಷ್ಮೆ ಅಲ್ಲ. ಬಟ್ ಅಂದರೂ ಯಾರಿಗೂ ಡಿಫ್ರೆನ್ಸ್ ಹೇಳಕ್ಕೆ ಗೊತ್ತಾಗಲ್ಲ. ನೀವೆಲ್ಲ ಫೋಟೋಸ್ ವೀಡಿಯೋಸ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಕಾಂಬಿನೇಷನ್ಸ್ ಅಂತ, ತುಂಬ ಕಾಂಪ್ಲಿಮೆಂಟ್ ಸಿಕ್ತು ನನಗೆ. ಸೊ ಆ ಥರ ಒಂದು ಅಲ್ಲಲ್ಲಿ ಏನೇನು ಚೇಂಜಸ್ ಮಾಡೋಕ್ಕಾಗತ್ತೆ ನಾನು ಅಷ್ಟು ಮಾಡಿದ್ದೀನಿ. ಆ್ಯಂಡ್ ನಮ್ಮ ರಿಸೆಪ್ಷನ್ ಮದುವೆ ಡೆಕೋರಲ್ಲಿ ಎಲ್ಲೂ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿಲ್ಲ, ಎಲ್ಲ ನಿಜವಾದ ಫ್ಲವರ್ಸು ಮತ್ತು ಗಿಡ ಆ ಥರ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಈ ಥರ. ಮತ್ತು ನಮ್ಮ ಫುಡ್ ಮೆನ್ಯೂಲಿ ನಾವು ವೀಗನ್ ಫುಡ್ನ ಇಟ್ಟಿದ್ವಿ 99%. ಇನ್ನು 1% ಬಿಕಾಸ್ ತುಂಬ ಜನ ಬರ್ತಿದ್ರು, ಅವರು ಕಾಫಿ, ಟೀ, ಮಜ್ಜಿಗೆ, ಮೊಸರು ಈ ಅವಶ್ಯಕತೆ ಇರುತ್ತೆ, ಅದೊಂದೇ ಇಟ್ಟಿದ್ವಿ ಹೊರತು ನಾವು ಪಾಯಸನೂ ಕೂಡ ನಾವು ಹಲ್ವಾ ಪಾಯಸನೆಲ್ಲ ಆಲ್ಮಂಡ್ ಮಿಲ್ಕಲ್ಲಿ ಮಾಡಿಸಿದ್ವಿ. ಆ್ಯಂಡ್ ಈ ರಾಗಿಲೂ ಹಾಲು ಬರುತ್ತೆ, ಆ ಹಾಲಿಂದನೂ ಪಾಯಸ ಮಾಡ್ಬೋದು ನಾವು. ಈ ಥರ ಕೆಲವೊಂದು ಚೇಂಜಸ್ ಮಾಡಿಸಿದ್ವಿ. ಮತ್ತು ತುಪ್ಪದ ಕಡೆ ವೀಗನ್ ಘೀ ಅಂತ ಒಂದು ಆಲ್ಟರ್ನೇಟಿವ್ ಬಂದಿದೆ. ಇವಾಗ ಬೆಂಗಳೂರು ಹೆಂಗಾಗಿದೆ ಅಂದರೆ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ನಮ್ಮ ಬೆಂಗಳೂರು ಸೂಪರ್, ಇವಾಗ ಏನೂ ಇಲ್ಲ ಅನ್ನೋದಿಲ್ಲ. ಸೊ ಈ ಥರ ಎಲ್ಲ ಕೆಲವೊಂದು ಚೇಂಜಸ್ ಮಾಡಿ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅದನ್ನೇ ನಾವು ಆಡಿಯನ್ಸ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ವೀಗನಿಸಮ್ ಬಗ್ಗೆ ಇನ್ನಷ್ಟು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀನಿ. ನೀವೆಲ್ಲರೂ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಸಂಜನಾ ಬುರ್ಲಿನ, ಸೊ ದ್ಯಾಟ್ ನಾನು ಇನ್ನೊಂದಷ್ಟು ಮಾಹಿತಿ ಇದ್ರ ಬಗ್ಗೆ ಕೊಡ್ಬೋದು. ವಾಟ್ ಎಕ್ಸಾಕ್ಟ್ಲಿ ವೀಗನಿಸಮ್ ಅಂದರೆ ಏನು ಅಂತ ನಾನು ಅದರಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಥರ ಎಲ್ಲ ಕೆಲವೊಂದು ಸಿದ್ಧಾಂತಗಳನ್ನ ನೀವು ನಿಮ್ಮ ದಿನನಿತ್ಯ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ಒಂದು 10 ಜನ ಕೂಡ ಇದನ್ನ ಕೇಳಿ, 1,00,000 ಜನ ನೋಡಿದ್ರೆ ಒಂದು 10 ಜನ ಕೇಳಿ ಬದಲಾವಣೆಗಳು ತಂದರೆ ತುಂಬಾ ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಜರ್ನಿಲಿ ನಮ್ಮ ಏನು ಜರ್ನಿ ಇದೆ, ದೆರ್ ಆರ್ ಲಾಟ್ ಆಫ್ ಇಂಪಾರ್ಟೆಂಟ್ ಪೀಪಲ್ ಐ ಥಿಂಕ್ ವಿಚ್ ವಿ ನೀಡ್ ಟು ಥ್ಯಾಂಕ್. ಅದರಲ್ಲಿ ಫಸ್ಟ್ ಬರೋಂಥದ್ದು ನಮ್ಮ ಪೇರೆಂಟ್ಸು. ಸೊ ನಮ್ಮ ಅತ್ತೆ ಮಾವ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ಸೊ ಅವರ ಅಮ್ಮ ಭಾರತಿ ಬುರ್ಲಿ ಅವರು, ಅವರ ತಂದೆ ಅಜಿತ್ ಬುರ್ಲಿ ಅವರು, ನಮ್ಮ ಫಾದರ್ ಸುಮತೀಂದ್ರ ಮತ್ತು ನಮ್ಮಮ್ಮ ಮಾಲತಿ ಅವರು, ನನ್ನ ಸಂಜನಾ ಅವರ ಬ್ರದರ್ ಸಂಚಿತ್ ಅಂತ ಅವನ ತಮ್ಮ, ನನ್ನ ತಂಗಿ ಅಕ್ಷತಾ, ಮತ್ತು ಇದ್ರ ಜೊತೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ತುಂಬ, ನಮ್ಮ ಚಿಕ್ಕಮ್ಮ, ಅಜ್ಜಿ, ಇವರ ಲತಾ ಅತ್ತೆ ಅಂತ ಇದ್ದಾರೆ. ಸೊ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಈ ಜರ್ನಿಲಿ. ಆಮೇಲೆ ಫ್ರೆಂಡ್ಸ್ ಎಸ್ಪೆಷಲಿ, ಇವ್ರ ಫ್ರೆಂಡ್ಸ್ ಯಾವಾಗ ಯಾರು ಹೆಲ್ಪ್ ಇರಲ್ಲ ಅನ್ಕೋತೀವಿ, ಅವಾಗಲೇ ನಮ್ಗೆ ಗೊತ್ತಾಗೋದು ನಾವು ಇಷ್ಟು ವರ್ಷದಲ್ಲಿ ಯಾರ್ಯಾರನ್ನ ಸಂಪಾದನೆ ಮಾಡಿದೀವಿ ಅಂತ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ತುಂಬ ಕ್ಲೋಸ್ ಆಗಿ, ನಾನು ಅವ್ರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತೀನಿ. ವಿಶ್ವಾಸ್, ಅನತ್, ಶ್ರೀನಿಧಿ, ಆದಿತ್ಯ ಅಂತ ಹುಡುಗರು ನನ್ನ ಕ್ಲೋಸೆಸ್ಟ್ ಹುಡುಗಿರ್ ಫ್ರೆಂಡ್ಸ್. ಅವರು ಆ್ಯಕ್ಚುಲಿ ಅಬ್ರಾಡಲ್ಲಿ ಇದ್ರು ಅಂತ ಅವ್ರು ಲೈವ್ ಸ್ಟ್ರೀಮಿಂಗ್ ನೋಡಿದ್ರು ಮದುವೆದು, ಅವ್ರು ಬರೋಕ್ಕಾಗಲಿಲ್ಲ. ಇನ್ನೊಬ್ಳು ಐಶ್ವರ್ಯ ಅಂತ ಇದ್ದಾಳೆ ನನ್ನ ಫ್ರೆಂಡು. ಸೊ ಇವರೆಲ್ಲರೂ ಆ ಕ್ಷಣದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಮದುವೆ ಓಡಾಟ ಅಂತ ಚನ್ನಗಿರಿಲಿ ಒಂದು ರಿಸೆಪ್ಷನ್ ಮಾಡಿದ್ವಿ, ಅಲ್ಲೊಂದು ರಿಸೆಪ್ಷನ್ ಮಾಡಿದ್ವಿ. ಅಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಭರತ್ ಯೋಗೇಂದ್ರ ಅಂತ, ಅವನು ಇವಾಗ ಮೇಜರ್ ಆರ್ಮಿಲಿ ಅವನಾಗಿರ್ಬೋದು. ನನ್ನ ESI ನಾನು ಓದಿದ್ದು ಮೆಡಿಕಲ್ ಕಾಲೇಜ್, ಅಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದ ಕಿರಣ್, ಅಮಿತ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸೊ ಕೆಲವು ಸಲ ವಿ ಗೆಟ್ ಸಪೋರ್ಟ್ ಫ್ರಮ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ವೆರಿ ಜೆನ್ವಿನ್ ವೆಲ್ ವಿಶರ್ಸ್. ಗೊತ್ತಿಲ್ಲದೆ ಇರೋ ಕಡೆಯಿಂದನೇ ತುಂಬಾ ಹೆಲ್ಪ್ ಬರುತ್ತೆ. ಅದೆಲ್ಲ ಅವ್ರಿಗೆಲ್ಲರಿಗೂ ಇದೊಂದು ಮೂಲಕ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಓಕೆ, ನಾವು ಸಂಜನಾ ಅವ್ರನ್ನ ಇಷ್ಟು ವರ್ಷಗಳ ಕಾಲದಿಂದ ನೋಡ್ಕೊಂಡು ಬಂದಿದ್ದೀವಿ. ಸಂಜನಾ ಅಂತ ಬಂದಾಗ ವಯಸ್ಸಿಗೂ ಮೀರಿದಂತಹ ಮೆಚುರಿಟಿಯನ್ನು ನಾನು ಯಾವಾಗಲೂ ನೋಡ್ತೀನಿ. ಅದೇ ತುಂಬ ಆಶ್ಚರ್ಯ ಆಗುವಂಥದ್ದು. ಶಿಕ್ಷಣ, ನಟನೆ, ಹೀಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಆ್ಯಂಡ್ ಇನ್ನೊಂದೇನಂತಂದರೆ, ಈಗ ಅಹಿಂಸೆ ಅನ್ನೋದನ್ನು ಕೂಡ ಅವ್ರು ತುಂಬ ಸಲ ಹೇಳಿದ್ದಾರೆ, ಅದ್ರ ಬಗ್ಗೆನೇ ಸಾಕಷ್ಟು ಸಲ ಮಾತನಾಡಿದ್ದಾರೆ. ಈಗ ಅವ್ರದ್ದೇ ಆದಂತಹ ಯೋಚನೆ ಇರುವಂಥ ಸಮರ್ಥ ಅವ್ರನ್ನೂ ಕೂಡ ಇವಾಗ ನೋಡ್ತಿರೋದು ನಿಜವಾಗ್ಲೂ ಖುಷಿ. ಆ್ಯಂಡ್ ನಿಮ್ಮಿಬ್ಬರದು ಅಪರೂಪದ ಜೋಡಿ, ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಮ್ಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಿಕಾಸ್ ಈ ವೇದಿಕೆ ಮೂಲಕ ನಾವು ಸಾಕಷ್ಟು ನಮ್ಮ ಮಾಹಿತಿನ ಎಲ್ಲರಿಗೂ ಹಂಚ್ಕೊಂಡಿದ್ದೀವಿ. ಅದಕ್ಕೆ ನಮ್ಗೆ ಜಾಸ್ತಿ ಖುಷಿ. ಮದುವೆ ಬಗ್ಗೆ ರಿಲೇಟೆಡ್ ಬಿಟ್ಟು ಸಾಕಷ್ಟು ನಾವು ಪ್ರಿನ್ಸಿಪಲ್ಸ್ ಏನು ಹಂಚ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಮ್ಗೆ ಖುಷಿ. ಥ್ಯಾಂಕ್ ಯು. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಿಮ್ಮ ಅಭಿಮಾನಿಗಳ ಪರವಾಗಿ ಹೇಳ್ತಾ ಇದ್ದೀನಿ. ಖಂಡಿತ ಖಂಡಿತ. ಅವರ ಆಶೀರ್ವಾದದಿಂದ ಒಂದು ಒಳ್ಳೆ ಯಾವ್ದಾದ್ರು ಬೇರೆ ತರ ಒಳ್ಳೆ ಸಿನಿಮಾ ಆಪರ್ಚುನಿಟೀಸ್ ಎಲ್ಲ ಸಿಕ್ಲಿ.
ಖಂಡಿತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.